ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ವೆಲ್ಕಮ್ ಟು ತ್ರಿಬಲ್ ಟಿ ಅಕಾಡೆಮಿ. ನಾನು ನಿಮ್ಮ ತೇಜಸ್ವಿ. ಸೊ ದಿಸ್ ಇಸ್ ದ ಕ್ಲಾಸ್ 3 ಆಫ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಓಕೆ, ಕ್ಲಾಸ್ 1 ಅಲ್ಲಿ ವೇರ್ ಟೆಲ್ ಅಬೌಟ್ ದಟ್ ಒನ್ ಆಸ್ ಡೆಫಿನೇಷನ್ಸ್ ಆಫ್ ರಿಲೇಷನ್ಸ್. ಅದಾದಮೇಲೆ ಕ್ಲಾಸ್ 2 ಅಲ್ಲಿ ಪ್ರಾಬ್ಲಮ್ಸ್ ಮಾಡಿದ್ದೀನಿ. ಇದು ಕಂಟಿನ್ಯೂಷನ್ ಆಫ್ ದಟ್ ಒನ್. ಸೊ ನೀವು ಕ್ಲಾಸ್ 1 ಕ್ಲಾಸ್ 2 ವಾಚ್ ಮಾಡ್ಕೊಂಡಿಲ್ಲ ಅಂದರೆ ಅವೆರಡು ವಾಚ್ ಮಾಡಿಕೊಂಡು ಈ ಕ್ಲಾಸ್ 3ಗೆ ನಾನು ವಾಚ್ ಮಾಡೋಕೆ ಹೋಗಿ. ಓಕೆನಾ? So now we are discussing in this relation functions, we are going to discuss the problems on that one is. Okay. So you already go to. So what is there given, that is the question is like this. What is that one? Let T be the set of all triangles in a plane. The R is a relation in T is given by R equals to T1 comma T2 and T1 is congruent to T2. ಅಂದ್ರೆ ಏನು, ಎರಡು ಟ್ರಯಾಂಗಲ್ಸ್ ಇದಾವೆ, ಎರಡು ಟ್ರಯಾಂಗಲ್ಸ್ಗೆ ರಿಲೇಷನ್ ಏನಿದೆ, ಕಾಂಗ್ರಿಯೆಂಟ್ ಅಂತ ಇದೆ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಶೋ ದಟ್ ಆರ್ ಈಸ್ ಎನ್ ಈಕ್ವಿಲೆನ್ಸ್ ರಿಲೇಷನ್. ಅಂದ್ರೆ ಏನು, ವಿನ್ ಆಲ್ರೆಡಿ ನೋ ದಟ್ ಈಕ್ವಿಲೆನ್ಸ್ ರಿಲೇಷನ್ ಅಂದ್ರೆ ಏನು. ಸೊ ನಾವೇನ್ ಮಾಡಬೇಕು, ಈ ರಿಲೇಷನ್ ನ ವಿ ಆರ್ ಗೋಯಿಂಗ್ ಟು ಪ್ರೂವ್ ದಟ್ ಒನ್ ಆಸ್ ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂಡ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡ್ಬೇಕು ನಾವು. ಓಕೆನಾ? ಸೊ ವಾಟ್ ಇಸ್ ದ ಕಾಂಗ್ರಿಯೆಂಟ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸೇ ದಟ್ ಒನ್ ಇಸ್ ಟೂ ಟ್ರಯಾಂಗಲ್ಸ್. ನಾನು ಎರಡು ಟ್ರಯಾಂಗಲ್ಸ್ ತಗೊಂಡ್ರೆ, if I take the any two triangles, their angles are same and the shapes are also same, means the equal in sides, ಲೆಂತ್ ಮತ್ತೆ ಆಂಗಲ್ ಸೇಮ್ ಇರುತ್ತೆ. ಸಿಂಪಲ್ ಆಗಿ ಎಕ್ಸಾಂಪಲ್ ಇಡಬೇಕು ಅಂದ್ರೆ, ಎರಡು A4 ಶೀಟ್ಸ್ ನ ತಗೊಂಡ್ರೆ ಸಿಮಿಲರ್ ಶೇಪ್, ಸಿಮಿಲರ್ ಸೈಜ್, ಸಿಮಿಲರ್ ಆಂಗಲ್ಸ್ ಇರುತ್ತಲ್ವಾ, ಸೇಮ್ ಫಾರ್ಮೆಟ್ ನ ನಾವು ಕಾಂಗ್ರಿಯೆಂಟ್ ಅಂತ ಹೇಳ್ತೀವಿ ನಾವು. ಸೊ ನಾವೇನ್ ಮಾಡಬೇಕು ಅಂದ್ರೆ, ಈ ತರ ಎರಡು ಟ್ರಯಾಂಗಲ್ಸ್ ತಗೊಂಡ್ಬಿಟ್ಟು, ಅಂದ್ರೆ ಕಾಂಗ್ರಿಯೆಂಟ್ ಆಗಿರೋಂಥ ಟ್ರಯಾಂಗಲ್ಸ್ ತಗೊಂಡ್ಬಿಟ್ಟು ನಾವೇನ್ ಮಾಡಬೇಕು, ಈ ರಿಲೇಷನ್ ನ ಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ಅಂದ್ರೆ ಎರಡು ಟ್ರಯಾಂಗಲ್ಸ್ ಮಧ್ಯೆ ರಿಲೇಷನ್ ಏನಿದೆ ಅಂತಂದ್ರೆ ಇಲ್ಲಿ ಅದನ್ನ ನಾವೇನಂತ ಹೇಳ್ತೀವಿ, ಕಾಂಗ್ರಿಯೆಂಟ್ ಅಂತ ಹೇಳ್ತೀವಿ ನಾವು. ಓಕೆನಾ? ಓಕೆ, ಅಬ್ಸರ್ವ್ ಹಿಯರ್. ಇಲ್ಲಿ ಏನು ಕೊಟ್ಟಿದ್ದಾರೆ, ದೇ ಆರ್ ಗಿವನ್ ದಟ್ ಲೆಟ್ ಇಟ್ ಟಿ ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ರಿಲೇಷನ್ ಆರ್ಸ್. ಅದನ್ನೇ ನಾವೇನ್ ಮಾಡೋಣ, ಐ ಆಮ್ ಗೋಯಿಂಗ್ ಟು ಟೇಕ್ ದಟ್ ಒನ್ ಆಸ್ ಎ. ಲೆಟ್ ಎ ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್, ಇದು ಸೆಟ್. ಸೊ ಯೂಶಲಿ ನೀವು ಎಲ್ಲದಕ್ಕೂ ಸೆಟ್ ಏನಂತಾನೆ ತಗೊಳ್ಳಿ. ಸೊ ಪ್ಲೇನ್ ಅಲ್ಲಿರೋಂಥ ಟ್ರಯಾಂಗಲ್ಸ್ಗೆ ರಿಲೇಷನ್ ಏನಿದೆ, ದೇ ಆರ್ ಕಾಂಗ್ರಿಯೆಂಟ್. ದಟ್ ಈಸ್ T1 comma T2 such that T1 is congruent to T2. T1 is congruent to T2. ಓಕೆನಾ? ಇದನ್ನ ನಾವು ಪ್ರೂವ್ ಮಾಡಬೇಕು. ಸೊ ಲೆಟ್ ಅಸ್ ಪ್ರೂವ್ ದಟ್ ಒನ್ ಆಸ್ ಫಸ್ಟ್ ಒನ್ ಈಸ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡೋಣ. ಸೊ ರಿಫ್ಲೆಕ್ಸಿವ್ ಅಂದ್ರೆ ಏನು? ಸೊ ಲೆಟ್ ಅಸ್ ಟೇಕ್ ದ ಎನಿ ಒನ್ ಆಫ್ ದ ಟ್ರಯಾಂಗಲ್. ದ ಟ್ರಯಾಂಗಲ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಯಾವುದೇ ಟ್ರಯಾಂಗಲ್ ತಗೊಂಡ್ರು ಆ ಟ್ರಯಾಂಗಲ್ಗೆ ರಿಲೇಟ್ ಆಗಿರುತ್ತೆ. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಸೇಮ್ ಟ್ರಯಾಂಗಲ್, ದಿಸ್ ಟ್ರಯಾಂಗಲ್ ಈಸ್ ಕಾಂಗ್ರಿಯೆಂಟ್ ಟು ದ ಸೇಮ್ ಟ್ರಯಾಂಗಲ್. ಇದೇ ಟ್ರಯಾಂಗಲ್ ನಾನು ತಗೊಂಡ್ರೆ, ಓಕೆನಾ, ಸೇಮ್ ಟ್ರಯಾಂಗಲ್ ತಗೊಂಡ್ರೆ ಈ ಟ್ರಯಾಂಗಲ್ ಆಂಗಲ್ ಲೆಂತ್ ಏನಿರುತ್ತೆ, ಇದೇ ಆಂಗಲ್ದು ಸೇಮ್ ಇರುತ್ತೆ. ಹಾಗಾಗಿ ಏನಾಗಿರುತ್ತೆ, ದಿಸ್ ಈಸ್ ಕಾಂಗ್ರಿಯೆಂಟ್ ಟು ದಿಸ್ ಟ್ರಯಾಂಗಲ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಅದನ್ನೇ ಇಲ್ಲಿ ಪ್ರೂವ್ ಮಾಡ್ಕೊಂತ ಹೋಗೋಣ. ಏನು? ಲೆಟ್ ಅಸ್ ಟೇಕ್ ದಟ್ ಒನ್. ಲೆಟ್ T1 belongs to set A. Okay, and T1 is congruent to T2. T1 is congruent to T2. Congruent to T2. Okay na? So therefore T1 comma T2 is belongs to R. ಅಂದ್ರೆ ಅದೇ ಟ್ರಯಾಂಗಲ್ಗೆ ಏನಾಗಿದೆ, ನಮ್ಗಿಲ್ಲಿ ಕಾಂಗ್ರಿಯೆಂಟ್ ಆಗಿದೆ. ಅಂದ್ರೆ T1 is congruent to T1. ಓಕೆನಾ? ಸೊ therefore T1 comma T2 belongs to R for all T1 belongs to set A. ಅಂದ್ರೆ set A ಇಲ್ಲ ಅಂತ ಎಲ್ಲ ಟ್ರಯಾಂಗಲ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಯಾಕೆ? ಒಂದು ಟ್ರಯಾಂಗಲ್ ತಗೊಂಡ್ರೆ ಆ ಟ್ರಯಾಂಗಲ್ ಏನಾಗಿರುತ್ತೆ, ಅದೇ ಟ್ರಯಾಂಗಲ್ಗೆ ಕಾಂಗ್ರಿಯೆಂಟ್ ಆಗಿರುತ್ತೆ. ಸೊ ಆಲ್ರೆಡಿ ವಿ ನೋ ದಟ್ ಒನ್. ನೆಕ್ಸ್ಟ್ ಒನ್, therefore R is reflexive. Therefore R is reflexive. ಓಕೆನಾ? ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರೂವ್ ದಟ್ ಒನ್ ಆಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡೋಣ. ಓಕೆ, ಸಿಮೆಟ್ರಿಕ್ ಏನು? ಲೆಟ್ ಅಸ್ ಟೇಕ್ ದ ಎನಿ ಟೂ ಟ್ರಯಾಂಗಲ್ಸ್. ಇವಾಗ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ದಿಸ್ ದ ಒನ್ ಆಫ್ ದ ಟ್ರಯಾಂಗಲ್ T1 ಅಂತ ತಗೊಳ್ಳೋದು. ಲೆಟ್ ಅಸ್ ಟೇಕ್ ದ ಅನದರ್ ಟ್ರಯಾಂಗಲ್. ಫಸ್ಟ್ ದೇ ಆರ್ ಟೇಕ್ ದಟ್ ಒನ್ ಆಸ್ ಟೂ ಏನು ಕಾಂಗ್ರಿಯೆಂಟ್ ಟ್ರಯಾಂಗಲ್ಸ್ ನ ತಗೊಳ್ಳೋಣ, T1 ಅಂಡ್ T2. ಎರಡಕ್ಕೂ ಆಂಗಲ್ ಸೇಮ್ ಇದೆ, ಆಮೇಲೆ ಲೆಂತ್ ಆಫ್ ದ ಸೈಡ್ ಸೇಮ್ ಇದೆ. ಸೊ ಇದು T1 ಈಸ್ ಕಾಂಗ್ರಿಯೆಂಟ್ ಟು T2 ಆದರೆ ಆಬ್ವಿಯಸ್ಲಿ T1 ಈಸ್ ಕಾಂಗ್ರಿಯೆಂಟ್ ಟು T2 ಆದರೆ ಆಬ್ವಿಯಸ್ಲಿ ವಿ ನೋ ದಟ್ T2 ಈಸ್ ಆಲ್ಸೋ ಕಾಂಗ್ರಿಯೆಂಟ್ ಟು T2 ಹಾಗೆ ಆಗಿರುತ್ತೆ. ಆದರೆ ನಾವೇನು ಮಾಡಬೇಕಿಲ್ಲಿ, ವಿ ನೀಡ್ ಟು ಶೋ ದಟ್ ಇನ್ ದ ಮೀನ್ಸ್ ವಿ ನೀಡ್ ಟು ರೈಟ್ ಡೌನ್ ಇನ್ ಸಿಮೆಟ್ರಿಕ್ ಫಾರ್ಮ್. ಸಿಮೆಟ್ರಿಕಲ್ ಬರಿತಾ ಹೋಗೋಣ. let us take the two triangles. Here it is. Okay, let T1 comma
T2 is belongs to set A. T1 comma T2 belongs to set A. Let us one is let T1 comma T2 is belongs to R. ಅಂದರೆ ರಿಲೇಷನ್ ಇಲ್ಲಿರುವಂಥ ಒಂದು ಆರ್ಡರ್ಡ್ ಪೇರ್ನ ತಗೊಂತೀನಿ. ಯಾವುದು T1 comma T2 ಅಂತ. ಅವು ಆಲ್ರೆಡಿ ಕಾಂಗ್ರಿಯೆಂಟ್. ಯಾವುದು T1 is congruent to T2. T1 is congruent to T2. So obviously T1 is congruent to T2 ಆದರೆ T2 ಏನಾಗಿರುತ್ತೆ, T2 is also congruent to T1 ಆಗಿರುತ್ತೆ. ಅಂದರೆ ರಿವರ್ಸ್ ಮಾಡಿದಾಗ T2 ಕಾಂಗ್ರಿಯೆಂಟ್ ಆಗಿದ್ರೆ T2 ಏನಾಗಿರುತ್ತೆ, T1ಗೆ ಕಾಂಗ್ರಿಯೆಂಟ್ ಆಗಿರುತ್ತೆ. ಸೊ ದೇರ್ ಫೋರ್ T2 is also congruent to T1. Therefore ಓಕೆನಾ, therefore T2 comma T1 is belongs to R. So this is satisfied for all T1 comma T2 belongs to set A. ಅಂದ್ರೆ this is true for all the elements of the all the triangles in the plane. Triangles ಇರೋಂಥ ಎಲ್ಲ ಪ್ಲೇನ್ಗೂ ಏನಾಗುತ್ತೆ, ಇದು ಸ್ಯಾಟಿಸ್ಫೈ ಆಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ವಿಲ್ ಟೇಕ್ ದಟ್ ಒನ್ ಆಸ್ ನೆಕ್ಸ್ಟ್ ವಿ ನೀಡ್ ಟು ಪ್ರೂವ್ ದಟ್ ಇಟ್ ಈಸ್ ಟ್ರಾನ್ಸ್ಟಿವ್ ಅಂತ ಪ್ರೂವ್ ಮಾಡ್ಬೇಕು ನಾವು. ಓಕೆನಾ, ಟ್ರಾನ್ಸ್ಟಿವ್. Let us take the three triangles here it is. For example, let us take the two triangles. T1 is congruent to T2, another triangle. Okay, now next, let us take the one more triangle, that is T2. T2 is congruent to T3. Let us take this one as T2 is congruent to T3 ಅಂತ ತಗೊಳ್ಳಿ. ಅಬ್ಸರ್ವ್ ಮಾಡಿ, ಇಲ್ಲೇನಾಗಿದೆ, ಈ ಟ್ರಯಾಂಗಲ್ಸ್ ಅಲ್ಲಿ ಆಂಗಲ್ಸ್ ಲೆಂತ್ ಏನಿದೆ, ಈ ಟ್ರಯಾಂಗಲ್ ಸೇಮ್ ಇದೆ. ಈ ಟ್ರಯಾಂಗಲ್ಸ್ ಅಲ್ಲಿ ಏನು ಸೇಮ್ ಇದೆಯೋ ಅದು ಈ ಟ್ರಯಾಂಗಲ್ ಅಲ್ಲಿ ಸೇಮ್ ಇರುತ್ತೆ. ಆಬ್ವಿಯಸ್ಲಿ ಅವಾಗ ನಮ್ಗೆ ಏನಾಗುತ್ತೆ, T1 is equals to T1 is congruent to T2 T3 ಆಗೇ ಆಗುತ್ತಲ್ವಾ. ಯಾಕೆ ಹೇಳಿ, ಇಲ್ಲಿ ಈ ಸೈಡ್ಸ್ ಲೆಂತ್ ಈ ಸೈಡ್ಸ್ ಲೆಂತ್ ಏನು ಸೇಮ್ ಇರುತ್ತೋ ಈ ಟ್ರಯಾಂಗಲ್ದು ಸೈಡ್ಸ್ ಆಫ್ ಲೆಂತ್ ಏನಾಗಿರುತ್ತೆ ಇದಕ್ಕೂ ಸೇಮ್ ಇರುತ್ತೆ. ಸೊ ದೇರ್ ಫೋರ್ T1 is congruent to T2 ಆದಮೇಲೆ ಆಬ್ವಿಯಸ್ಲಿ T2 is congruent to T3 ಆದರೆ T1 is also congruent to T3. ಅವಾಗ ಏನಾಗುತ್ತೆ, ಈ ಮೂರು ಈಕ್ವಲ್ ಆಗುತ್ತೆ, ಅಂದರೆ ಮೂರು ದೇ ಆರ್ ಕಾಂಗ್ರಿಯೆಂಟ್ ಅಟ್ ಒನ್. ಸೊ ಅವಾಗ ಏನಾಗುತ್ತೆ ನಮಗೆ, ಇಟ್ ಸ್ಯಾಟಿಸ್ಫೈಯಿಂಗ್ ದ ಟ್ರಾನ್ಸ್ಟಿವ್ ರಿಲೇಷನ್. ಓಕೆ, ಅದನ್ನ ಇಲ್ಲಿ ಬರಿತಾ ಹೋಗ್ತೀನಿ ನಾನು. ಏನು, ಓಕೆ, ಲೆಟ್ಸ್ ಟೇಕ್ ದ ತ್ರೀ ಟ್ರಯಾಂಗಲ್ಸ್. ಲೆಟ್ T1 comma T2 comma T3 is belongs to set A. First let us take the one of the ordered pair. ಯಾವುದು T1 comma T2 is belongs to R. ನಾವು ಎಲ್ಲಿ ತಗೊಂತಾ ಇದೀವಿ, ಇದು ಆಲ್ರೆಡಿ T1 comma T2 ಅನ್ನೋದು ರಿಲೇಷನಲ್ ಇದೆ, ಪ್ರೆಸೆಂಟ್ ಇರೋದನ್ನ ತಗೊಂತಾ ಇದೀನಿ. ಸೊ ಅಂದ್ರೆ ಇವು ಆಲ್ರೆಡಿ ಕಾಂಗ್ರಿಯೆಂಟ್. ಸೊ ದೇರ್ ಫೋರ್ T1 is congruent to T2. T1 is congruent to T2. Okay, next let us take the one more. ಯಾವುದು T2 comma T3 ಅಂತ ತಗೊಳ್ಳಿ. T2 comma T3 is belongs to R. This implies that T2 is congruent to T3. T1 is congruent to T2. T2 is congruent to T3, and obviously that is T1 is also congruent to T3. T1 is also congruent to T3. Is also congruent to T3. Okay, T3. So therefore T1 comma T3 is belongs to R. So this is true for all the triangles in the plane. T1, T2, T3 is belongs to A. Therefore R is transitive. Therefore R is transitive. So ನಮಗೆ ಇಲ್ಲಿ ಏನಾಯ್ತು ನೋಡಿ, ಅಬ್ಸರ್ವ್ ಮಾಡಿ. Let us observe here. Here it is R is reflexive and R is symmetric. Okay, just write on this one. Here it is R is symmetric. R is symmetric ಅಲ್ವಾ. R ರಿಫ್ಲೆಕ್ಸಿವ್ ಆಗಿದೆ, ದಟ್ ಈಸ್ ಎ ಸಿಮೆಟ್ರಿಕ್. ಹಿಯರ್ ಇಟ್ ಈಸ್ ಅಂಡ್ ಇಟ್ ಈಸ್ ಎ ಟ್ರಾನ್ಸಿಟಿವ್. ಅಂದರೆ R is all the three. ರಿಫ್ಲೆಕ್ಸಿವ್ ಆಯಿತು, ಸಿಮೆಟ್ರಿಕ್ ಆಯಿತು, ಮತ್ತೆ ಟ್ರಾನ್ಸಿಟಿವ್ ಆಯಿತು. ಸೊ therefore R is equivalence relation. 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 So ಅವರು ಅದನ್ನು ಹೇಳಿರೋದೇನು,
ಶೋ ದಟ್ ಆರ್ ಈಸ್ ಎನ್ ಇಕ್ವಿಲೆನ್ಸ್ ರಿಲೇಷನ್ ಅಂತ. ಅಂದ್ರೆ ಆರ್ ಏನಾಗಿದೆ, ರಿಫ್ಲೆಕ್ಸಿವ್ ಆಗಿದೆ, ಸಿಮಿಟ್ರಿಕ್ ಆಗಿದೆ ಮತ್ತೆ ಟ್ರಾನ್ಸಿಟಿವ್ ಆಗಿದೆ ಅಲ್ವಾ. ಸೊ ಮೂರು ಸ್ಯಾಟಿಸ್ಫೈ ಆದ್ರೆ ನಮ್ಗೆ ಏನಾಗುತ್ತೆ, ಇಟ್ ಈಸ್ ಎನ್ ಇಕ್ವಿಲೆನ್ಸ್ ರಿಲೇಷನ್ ಆಗುತ್ತೆ. ಓಕೆನಾ. ಇಲ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಆನ್ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಆಸ್ ಆರ್ ಇಸ್ ಈಕ್ವಲ್ಸ್ ಟು T1, T2. T1 is similar to T2 is an equivalence relation. ಸೇಮ್ ನಾವು ಕಾಂಗ್ರಿಯಂಟ್ ಪ್ರೂವ್ ಮಾಡಿದ್ವಲ್ಲ, ಸೇಮ್ ಫಾರ್ಮೆಟ್ ಅಲ್ಲಿ ಸಿಮಿಲರ್ ಅನ್ನೋದು ಬರುತ್ತೆ. ಸಿಮಿಲರ್ಗೆ ಏನು, ಈಗ ಫಾರ್ ಎಕ್ಸಾಂಪಲ್ ನಮಗೆ ಯಾವುದೇ ಒಂದು ಏನೋ ಒಂದು ಕಾರ್ ತಗೊಂಡ್ರೆ ಶೋರೂಮಲ್ಲಿ ಇರೋಂಥ ಕಾರ್ಗೂ ಅಥವಾ ರಿಯಲ್ ಆಗಿರೋಂಥ ಕಾರ್ಗೂ ಒಂದು ಟಾಯಲ್ಲಿ ಇರೋಂಥ ಕಾರ್ಗೂ ಸಿಮಿಲರ್ ಇರುತ್ತೆ. ಅಂದರೆ ಎರಡು ಸೇಮ್ ಶೇಪ್ ಸೇಮ್ ನೋಡೋಕೆ ಸೇಮ್ ಇರುತ್ತೆ ನಮಗೆ. ಬಟ್ ಸಿಮಿಲರ್ ಅಂತಂದ್ರೆ ಏನು ಅಂತಂದ್ರೆ ಆಂಗಲ್ ಸೇಮ್ ಇರುತ್ತೆ, ಬಟ್ ಲೆಂತ್ ಆಫ್ ದ ಸೈಡ್ಸ್ ಏನಾಗಿರುತ್ತೆ, ಪ್ರಪೋರ್ಷನಲ್ ಆಗಿರುತ್ತೆ, ಈಕ್ವಲ್ ಇರಲ್ಲ. ಓಕೆನಾ, ಆ ಥರ. ಸೊ ಅಂದರೆ ಒಂದು ಟಾಯಿ ಸೇಮ್ ಟೈಪ್ ಆಫ್ ರಿಯಲ್ ಒನ್. ಓಕೆ, ಸೊ ಒಂದು ಕಾರ್ ತಗೊಂಡ್ರೆ ಯಾವ್ದಾದ್ರು ಒಂದು ಕಾರ್ನ, ಅದು ರಿಯಲ್ ಆಗಿರೋಂಥದ್ದು ಅದೇ ಸೇಮ್ ಮಾಡೆಲ್ ಅಂತ ಒಂದಿರೋದು ಮಾಡೆಲ್ ಆಗಿರೋದು. ಸೊ ಅವೆರಡು ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಆ ಥರದ ಎರಡು ಟ್ರಯಾಂಗಲ್ಸ್ ತೊಗೊಂಡ್ಬಿಟ್ಟು ನಾವೇನು ಮಾಡಬೇಕು, ಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ನಾವಿಲ್ಲಿ ಏನು ಹೇಳಿದಾನೆ, ಇಸ್ ಎನ್ ಈಕ್ವಿಲೆನ್ಸ್ ರಿಲೇಷನ್. ಅಂದರೆ ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮಿಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು ನಾವಿಲ್ಲಿ. ಓಕೆ, ಲೆಟ್ ಅಸ್ ಪ್ರೂವ್ ದಟ್ ಒನ್. ಸೊ ವಾಟ್ ದೇ ಆರ್ ಗಿವನ್, ಜಸ್ಟ್ ವಾಟ್ ದೇ ಆರ್ ಗಿವನ್ ಹಿಯರ್ ಇಟ್ ಇಸ್ ವಿ ರೈಟ್ ಆನ್ ದಿಸ್ ಒನ್. ಸೆಟ್ ಎ ಏನು ಕೊಟ್ಟಿದ್ದಾರೆ, ಸೆಟ್ ಎ ದೇ ಆರ್ ಗಿವನ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್. Set of all triangles in a plane. Set of all triangles in a plane. Okay na? Next. So what is the relation they are given? They are given R is equals to T1 comma T2 such that T1 is similar to T2. T1 is similar to T2 anta kottidane. So now one by one we will prove that one is. Okay na? So we'll prove that one as one by one. So first one, let us take that one as a reflexive anta prove madana. ರಿಫ್ಲೆಕ್ಸಿವ್ ಅಂದ್ರೆ ಏನಪ್ಪ, ಒಂದು ಟ್ರಯಾಂಗಲ್ ತಗೊಂಡ್ರೆ ಆ ಟ್ರಯಾಂಗಲ್ ಏನಾಗಿರುತ್ತೆ, ಆ ಟ್ರಯಾಂಗಲ್ಗೆ ಸಿಮಿಲರ್ ಆಗೇ ಇರುತ್ತೆ. ಓಕೆ, ಈಗ ಯಾವುದೋ ಒಂದು ಟ್ರಯಾಂಗಲ್ ತಗೊಂಡೆ ಅಂದ್ಕೊಳ್ಳಿ, ಈ ಥರ ಈ ಟ್ರಯಾಂಗಲ್ ಏನಾಗಿರುತ್ತೆ, ಇದೇ ಟ್ರಯಾಂಗಲ್ಗೆ ಸಿಮಿಲರ್ ಆಗಿರುತ್ತೆ. ಯಾಕೆ ಹೇಳಿ, ಇಲ್ಲಿ ಆ್ಯಂಗಲ್ಸು ಮತ್ತು ಸೇಮ್ ಶೇಪ್ ಇರುತ್ತೆ ನಮಗೆ, ಹಾಗಾಗಿ ಅದು ಸಿಮಿಲರ್ ಆಗಿರುತ್ತೆ. ಆ್ಯಂಗಲ್ ಸೇಮ್ ಇರುತ್ತೆ, ಲೆಂತ್ ಆಫ್ ದ ಸೈಡ್ಸು ಸೇಮ್ ಇರುತ್ತೆ, ಹಾಗಾಗಿ ಆ ಟ್ರಯಾಂಗಲ್ ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಸೊ ಅದನ್ನೇ ನಾವು ಪ್ರೂವ್ ಮಾಡ್ಕೊಂತ ಹೋಗೋಣ. ಓಕೆ, ಲೆಟ್ T1 is belongs to set A. T1 is belongs to set A. So T1 is similar to T1. ಆ ಟ್ರಯಾಂಗಲ್ಗೆ ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. T1 is similar to T1. ಓಕೆನಾ. ಸೊ therefore T1 is belongs to R. This is true for all the triangles in the given set A. It is true for all the triangles in the given set A. So ನಾವೇನು ಪ್ರೂವ್ ಮಾಡಿದೀವಿ ಇಲ್ಲಿ, so we prove that one is R is reflexive ಅಂತ ಪ್ರೂವ್ ಮಾಡಿದ್ವಿ. So we prove that one is R is reflexive ಅಂತ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಒನ್ ನಾವೇನು ಪ್ರೂವ್ ಮಾಡೋಣಪ್ಪ, ಲೆಟ್ ಅಸ್ ಪ್ರೂವ್ ದಟ್ ಒನ್ ಇಸ್ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡೋಣ. ಸೊ ಲೆಟ್ ಅಸ್ ಟೂ ಟ್ರಯಾಂಗಲ್ಸ್ ತಗೊಳ್ಳಿ. ಟೂ ಟ್ರಯಾಂಗಲ್ಸ್ ಸಿಮಿಲರ್ ಇದಾವೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದಿಸ್ ಇಸ್ ದ ಒನ್ ಆಫ್ ದ T1. ಓಕೆ, ಲೆಟ್ ಅಸ್ ಟೇಕ್ ದ ಅನದರ್ ಒನ್ ದಟ್ ಈಸ್ T2. ಆ್ಯಂಗಲ್ ಸೇಮ್ ಇದಾವೆ, ಬಟ್ ಲೆಂತ್ ಆಫ್ ದ ಸೈಡ್ಸ್ ಏನಾಗಿದೆ, ಪ್ರಪೋರ್ಷನಲ್ ಇದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು 1 ಇದೆ, ಇದು 2 ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ, ಇದು 4 ಇದೆ. ಓಕೆ, ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಇಸ್ 8 ಅಂತ ಅಂದ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಟೇಕ್ ದಿಸ್ 3 ಇದೆ, ಇದು 6 ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ಅದೇ ಸೊ ಎಲ್ಲ ನಾವು ಏನಾಗಿದೆ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಈಸ್ 1/2 ದಟ್ ಈಸ್ ಈಕ್ವಲ್ಸ್ ಟು 4/8 ದಟ್ ಈಸ್ ಈಕ್ವಲ್ಸ್ ಟು 3/6. ನೋಡಿ, ಎಲ್ಲನೂ ಮಾಡಿದ್ರೆ ನಮ್ಗೆ ಏನಾಗುತ್ತೆ, 1/2 ಬರುತ್ತೆ. ಅಂದರೆ ದೇ ಆರ್ ಪ್ರೊಪೋರ್ಷನಲ್. ಸೊ ಲೆಂತ್ ಆಫ್ ದ ಸೈಡ್ಸ್ ಏನಾಗಿದೆ, ಪ್ರೊಪೋರ್ಷನಲ್ ಇದೆ. ಸೊ ಪ್ರೊಪೋರ್ಷನಲ್ ಇದೆ ಅಂತಂದ್ರೆ ದೇ ಆರ್ ಸಿಮಿಲರ್ ಇದೆ ಅಂತಂದ್ರೆ, ಇಫ್ ಸಪೋಸ್ ಓಕೆನಾ T1 ಈಸ್ ಸಿಮಿಲರ್ ಟು T2 ಅಂದರೆ ಆಬ್ವಿಯಸ್ಲಿ T2 ಈಸ್ ಸಿಮಿಲರ್ ಟು T1 ಆಗೇ ಇರುತ್ತೆ. ಇದನ್ನು ರಿವರ್ಸ್ ಮಾಡಿ 2/1 8/4 6/3 ಅಂತಂದ್ರೆ ಏನು ಬರುತ್ತೆ, ನಮಗೆ 2 ಬರುತ್ತೆ. ಸೊ ದೇ ಆರ್ ಸೇಮ್ ಇನ್ ಅಡ್ವಾನ್ಸ್. ಸೊ ಇದನ್ನೇ ನಾವೇನು ಮಾಡೋಣ, ವಿ ಆರ್ ಗೋಯಿಂಗ್ ಟು ರೈಟ್ ಡೌನ್ ಇನ್ ದ ಫಾರ್ಮ್ ಆಫ್ ಸಿಮೆಟ್ರಿಕ್. ಎರಡು ಟ್ರಯಾಂಗಲ್ಸ್ ತಗೊಂತೀನಿ. ಓಕೆ, ಲೆಟ್ ಅಸ್ ಟೇಕ್ ದ ಟೂ ಟ್ರಯಾಂಗಲ್ಸ್. ಯಾವ್ಯಾವುದು, ಒಂದು T1, ಇನ್ನೊಂದು T2 ದಟ್ ಬಿಲಾಂಗ್ಸ್ ಟು ಗಿವನ್ ಸೆಟ್ ಎ. ಲೆಟ್ ಅಸ್ ಟೇಕ್ ದ ಒನ್ ಆರ್ಡರ್ಡ್ ಪೈರ್ ದಟ್ ಬೋತ್ ಆರ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್.
ಲೆಟ್ ಅಸ್ ಟೇಕ್ ದ ಒನ್ ಆರ್ಡರ್ಡ್ ಪೇರ್. ಯಾವುದು? ಲೆಟ್ ಅಸ್ ಟೇಕ್ T1, T2 is belongs to R. What is the relation between T1 and T2? T1 is similar to T2. T1 is similar to T2. Okay, T1 is similar to T2. ನೆಕ್ಸ್ಟ್ ಇದನ್ನ ರಿವರ್ಸ್ ಮಾಡಿದ್ರೆ ಏನಾಗುತ್ತೆ? T1 T2 ಸಿಮಿಲರ್ ಆಗಿರುತ್ತೆ ಅಂದ್ರೆ ಆಬ್ವಿಯಸ್ಲಿ T2 ಈಸ್ ಸಿಮಿಲರ್ ಟು T1. T2 ಈಸ್ ಸಿಮಿಲರ್ ಟು T1. ಓಕೆ, therefore T2, T1 is belongs to R. ಅಂದ್ರೆ T1, T2 ಇದೆ ಅಂದ್ರೆ ಆಬ್ವಿಯಸ್ಲಿ T2, T2 T1 ಇದ್ದೇ ಇರುತ್ತೆ. ಸೊ ದಿಸ್ ಈಸ್ ಟ್ರೂ ಫಾರ್ ಆಲ್ ದ ಟ್ರಯಾಂಗಲ್ಸ್ ಇನ್ ದ ಗಿವನ್ ಸೆಟ್ ಎ. ಸೊ ಅಂದ್ರೆ ನಾವೇನು ಪ್ರೂವ್ ಮಾಡಿದ್ವಿ? ವಿ ಪ್ರೂವ್ ದಟ್ ಆರ್ ಈಸ್ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಿದ್ವಿ. ವಿ ಪ್ರೂವ್ ದಟ್ ಆರ್ ಈಸ್ ಸಿಮಿಟ್ರಿಕ್. ನೆಕ್ಸ್ಟ್ ನಾವೇನು ಪ್ರೂವ್ ಮಾಡಬೇಕು? ವಿ ಆರ್ ಪ್ರೂವ್ ದಟ್ ಒನ್ ಈಸ್ ಟ್ರಾನ್ಸ್ಟಿವ್. ಸೊ ವಿ ನೀಡ್ ಟು ಪ್ರೂವ್ ದಟ್ ಒನ್ ಈಸ್ ಟ್ರಾನ್ಸ್ಟಿವ್ ಅಂತ ಪ್ರೂವ್ ಮಾಡಬೇಕು. ಓಕೆನಾ? ಲೆಟ್ ಅಸ್ ಟೇಕ್ ದ ಎನಿ 3 triangles. Okay, this is the one of the triangle, and this is the one of the triangle, and this is the one of the triangle. T1, T2, T3. T1 is similar to T2. T2 is similar to T3. Obviously ಏನಾಗಿರುತ್ತೆ? T1 is also similar to T3 ಹಾಗೆ ಆಗಿರುತ್ತೆ. ಓಕೆನಾ? ಯಾಕೆ ಅಂತಂದ್ರೆ ದಿಸ್ ದ ಕಾಮನ್. ಇದಕ್ಕೆ ಸಿಮಿಲರ್ ಆಗಿದೆ, ಇದಕ್ಕೆ ಸಿಮಿಲರ್ ಆಗಿದೆ, ಆಬ್ವಿಯಸ್ಲಿ T1 is similar to T3 ಹಾಗೆ ಆಗಿರುತ್ತೆ. ಸೊ ಓಕೆ, ಅದನ್ನೇ ನಾವೇನು ಮಾಡೋಣ? ವಿ ಆರ್ ಗೋಯಿಂಗ್ ಟು ಪ್ರೂವ್ ದಟ್ ಒನ್ ಈಸ್ ಏನು? ಸೊ ನಾನು ಟ್ರಾನ್ಸ್ಟಿವ್ ಪ್ರೂವ್ ಮಾಡಬೇಕಂದ್ರೆ 3 triangles ಬೇಕು. ಲೆಟ್ ಅಸ್ ಟೇಕ್ ದ 3 triangles. ಲೈಟ್ T1, T2 and ಏನು ಬೇಡ. ಸೊ ಲೆಟ್ ರೈಟ್ ದಿಸ್ ಒನ್ ಈಸ್ ಏನು T3 is belongs to set A. So let us take the one first ordered pair. ಒಂದು ಆರ್ಡರ್ಡ್ ಪೇರ್ ತಗೊಳ್ಳಿ. ಯಾವುದು? ಆಲ್ರೆಡಿ ರಿಲೇಷನ್ ಸಿಮಿಲರ್ ಅನ್ನೋ ರಿಲೇಷನ್ನ ಸ್ಯಾಟಿಸ್ಫೈ ಮಾಡ್ತಿರೋಂಥ ಒಂದು ಆರ್ಡರ್ಡ್ ಪೇರ್ನ ತಗೊಳ್ಳಿ. ಯಾವುದು? T1, T2 belongs to R. What is the relation between T1 and T2? What is the relation that is? T1 is similar to T2. T1 is similar to T2. Let us take the one more ordered pair, that is T2, T3, which is belongs to R. This implies that T2 is similar to T3. This implies that T1 T2 ಗೆ ಸಿಮಿಲರ್ ಆಗಿದೆ, T2 T3 ಗೆ ಸಿಮಿಲರ್ ಆಗಿದೆ ಅಂದ್ರೆ obviously the T1 is similar to T3. T1 is similar to T3. Therefore T1, T3 is belongs to R. This is true for all the elements in the given set. All the elements in the given set. Okay, ಸೆಟ್ ಎನಲ್ಲಿ ಇರೋಂಥ ಎಲ್ಲ ಎಲಿಮೆಂಟ್ಸ್ಗೆ ಏನಾಗುತ್ತೆ? ಇದು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಏನು ಪ್ರೂವ್ ಮಾಡಿದ್ವಿ ನಾವಿಲ್ಲಿ? ವಿ ಪ್ರೂವ್ಡ್ ದಟ್ ಒನ್ ಈಸ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಿದ್ದೀನಿ, ಆರ್ ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಆರ್ ಈಸ್ ಟ್ರಾನ್ಸ್ಟಿವ್ ಅಂತ ಪ್ರೂವ್ ಮಾಡಿದ್ದೀನಿ. ಅಂದರೆ ಏನಾಗುತ್ತೆ? ರಿಫ್ಲೆಕ್ಸಿವ್ ಆಗಿದೆ, ಟ್ರಾನ್ಸ್ಟಿವ್ ಆಗಿದೆ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸ್ಟಿವ್ ಆಗಿದೆ ಅಂದರೆ ದೇರ್ ಫೋರ್ ಆರ್ ಈಸ್ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಸೊ ದೇರ್ ಫೋರ್ ಆರ್ ಈಸ್ ಇಲ್ಲಿ ಟ್ರಾನ್ಸ್ಟಿವ್ ಅಂತ ಪ್ರೂವ್ ಮಾಡಿದ್ದೀನಿ ನಾನು. ಓಕೆನಾ? ಸೊ 3 ಪ್ರೂವ್ ಆಗಿರೋದ್ರಿಂದ ಸೊ ನಾವು ಕನ್ಕ್ಲೂಷನ್ ಏನು ಕೊಡ್ತೀವಿ? ಆರ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್. ಈಕ್ವಿವೆಲೆನ್ಸ್ ರಿಲೇಷನ್. R is equivalence relation. Okay, very important one. Congruent ಈ ಸಲ 2020 ಪ್ರೀವಿಯಸ್ ಈ ಕ್ವಶನ್ನ 2026 ಅಲ್ಲಿ ಈ ಸಲ ಕೇಳಿದ್ದ. ಓಕೆನಾ? ಸೇಮ್, ಎರಡೂ ಸೇಮ್ ಇರುತ್ತೆ. ಅಲ್ಲಿ ಕಾಂಗ್ರುಯೆಂಟ್ ಅಂತ ಬರುತ್ತೆ, ಇಲ್ಲಿ ಸಿಮಿಲರ್ ಅಂತ ಬರುತ್ತೆ ಅಷ್ಟೇ. ಅಂತ ಮೇಜರ್ ಡಿಫರೆನ್ಸ್ ಏನಿಲ್ಲ. ಸ್ವಲ್ಪ ಕೇರ್ಫುಲ್ಲಾಗಿ ಬರೆಯೋದು ಕಲ್ತ್ಕೊಳ್ಳಿ. ಇಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ನೀವು ಬರೀಬೇಕಾದ್ರೆ ಯೂಶಲಿ ನಮಗೆ ಮಾರ್ಕ್ಸ್ ಹೋಗೋದು ಎಲ್ಲ ಅಂತಂದ್ರೆ ನೀವೇನಾದ್ರು ಇದನ್ನು ಮಿಸ್ ಮಾಡಿದರೆ, ಓಕೆನಾ, ಆಮೇಲೆ ಫಸ್ಟ್ ಇದನ್ನು ಬರೆದ್ರೆ ಅವಾಗ ಮಾರ್ಕ್ಸ್ ಹೋಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ. ಯಾಕೆ ಅಂತಂದರೆ ಫಸ್ಟು ನಾವು ಐ ಡಿ ಕಾರ್ಡ್ ತೋರಿಸ್ಬೇಕು, ಆಮೇಲೆ ಕಾಲೇಜ್ ಒಳಗೆ ಬಿಟ್ಕೊತಾರೆ. ಅಂದ್ರೆ ಏನು? ನಾನು ಯಾವುದೇ ಟ್ರಯಾಂಗಲ್ ತೊಗೊಂಡ್ರು ಫಸ್ಟು ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡ್ಬೇಕು ಸಿಮಿಲರ್ ಅಂತ, ಆಮೇಲೆ ನಾವೇನು ಹೇಳ್ತೀವಿ ಈ ರಿಲೇಷನ್ ಒಳಗಡೆ ಬರ್ಕೊತೀವಿ ನಾವು. ಅದು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ T1, TR both are similar. It is an equivalence relation. We proved that one. Okay na? Next, let us take that one. The next question is, let L be the set of all lines in a plane. ಅಂದ್ರೆ ಇಷ್ಟೊತ್ತು ಪ್ಲೇನ್ಸ್ ಅಲ್ಲಿ ಟ್ರಯಾಂಗಲ್ಸ್ ತಗೊಂಡಿದ್ವಿ. ಈಗ ಏನು ಮಾಡ್ತೀವಿ ನಾವು? we are taking the lines. Set of all lines in a plane, R be the relation on L. ಅಂದ್ರೆ ಆ ಲೈನ್ಸ್ ಮೇಲೆ ಒಂದು ರಿಲೇಷನ್ ನ ಡಿಫೈನ್ ಮಾಡ್ತಾ ಇದ್ವಿ. ಏನು? R is equals to L1, L2. ಓಕೆ, L1 is perpendicular to L2.
ಅಂದರೆ ಏನು, ಯಾವುದೇ ಎರಡು ಲೈನ್ಸ್ ತಗೊಂಡು ಅವೆರಡೂ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದರೆ ಆ ಎರಡೂ ಲೈನ್ಸ್ನ ಈ ರಿಲೇಷನ್ ಒಳಗಡೆ ಬರ್ಕೊತೀವಿ. ಅಕಸ್ಮಾತ್ ಅವೆರಡು ಪರ್ಪೆಂಡಿಕ್ಯುಲರ್ ಆಗಿಲ್ಲ ಅಂತಂದರೆ ಅವೆರಡನ್ನ ನಮ್ಮ ರಿಲೇಷನ್ ಒಳಗಡೆ ಬರ್ಕೊಳ್ಳಲ್ಲ. ಓಕೆನಾ? ಸೊ ಅದನ್ನು ಪ್ರೂವ್ ಮಾಡೋಣ. ಸೊ ಜಸ್ಟ್ ರೈಟ್ ಆನ್ ದಿಸ್ ಒನ್. ಇಲ್ಲಿ ಏನು ಕೊಟ್ಟಿದ್ದಾನೆ, ಫಸ್ಟ್ ವಾಟ್ ದರ್ ಗಿವನ್ ಸೆಟ್ ಎ ಬರ್ಕೊಳ್ಳೋಣ. ಸೆಟ್ ಎ ಏನು, ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಎ ಪ್ಲೇನ್. ಸೆಟ್ ಆಫ್ ಆಲ್ ಲೈನ್ಸ್ ಇನ್ ಎ ಪ್ಲೇನ್. ಸೊ ಪ್ಲೇನಲ್ಲಿರೋಂಥ ಎಲ್ಲ ಲೈನ್ಸ್. ಓಕೆನಾ? ನೆಕ್ಸ್ಟ್ ಅವೆರಡರ ಮಧ್ಯೆ ರಿಲೇಷನಲ್ಲಿ ಏನಿದೆ, ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ L1, L2 such that what is the relation between L1 and L2 ಅಂದರೆ L1 is perpendicular to L2 ಅಂತ ಹೇಳ್ತೀನಿ ನಾವು. L1 is perpendicular to L2. ಸೊ ಅಂದರೆ ಎರಡು ಲೈನ್ಸ್ ತೊಗೊತೀನಿ, ಅವೆರಡಾರು ಪರ್ಪೆಂಡಿಕ್ಯುಲರ್ ಆಗಿತ್ತು ಅಂದರೆ ಈ ರಿಲೇಷನ್ ಒಳಗಡೆ ಬರೀತೀನಿ, ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ ಆ ರಿಲೇಷನ್ ಒಳಗಡೆ ಬರೆಯಲ್ಲ. ಓಕೆನಾ? ಫಸ್ಟ್ ಒನ್ ನಾವೇನು ಪ್ರೂವ್ ಮಾಡಬೇಕು, ಐ ನೀಡ್ ಟು ಪ್ರೂವ್ ದಟ್ ಒನ್ ಈಸ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಬೇಕು. ಓಕೆ, ರಿಫ್ಲೆಕ್ಸಿವ್ ಅಂದ್ರೇನು, ಟೇಕ್ ದ ಒನ್ ಲೈನ್, ಲೆಟ್ L1 is belongs to set A. ಅಂದರೆ ಇಲ್ಲೊಂದು ಲೈನ್ ಇದೆಯಪ್ಪ. ಸೊ ಲೆಟ್ ಅಸ್ ಟೇಕ್ ದ ಒನ್ ಲೈನ್. ಸೊ ಈಗ ನನ್ನ ಲೈನ್ ಇದೆ, ಇದು ಲೈನ್ L1, ಇದು ಲೈನ್ L1. ಈ ಲೈನ್ L1 ತಗೊಂಡ್ರೆ ದಿಸ್ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಲೈನ್. ಅಂದರೆ ಏನು, ಅವೆರಡು ಇಂಟರ್ಸೆಕ್ಟ್ ಆದಾಗ ಆ್ಯಂಗಲ್ ಏನಿರಬೇಕು, 90 ಡಿಗ್ರಿ ಇರಬೇಕು. ಈ ಲೈನ್ಗೆ ಪರ್ಪೆಂಡಿಕ್ಯುಲರ್? ನೋ. ದ ಲೈನ್ ಇಟ್ಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಯಾವುದೇ ಲೈನ್ ತಗೊಂಡ್ರು ಆ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿಲ್ಲ, ಹಂಗಂದ್ರೆ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಓಕೆ, ದಿಸ್ ಲೈನ್ ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್ ಬಟ್ ನಾಟ್ ಪರ್ಪೆಂಡಿಕ್ಯುಲರ್. ಸೊ ಅದನ್ನೇ ನಾನು ಬರೀಬೇಕಿಲ್ಲ. ಏನು, ಸೊ L1 ಬಿಲಾಂಗ್ಸ್ ಟು ಸೆಟ್ ಎ. ಸೊ L1 ಬಿಲಾಂಗ್ಸ್ ಟು ಒಂದು ಸೆಟ್ ಎನಲ್ಲಿ ಇರೋಂಥ ಒಂದು L1 ತಗೊಂಡಿದ್ದೀನಿ. ಸೊ ಯು ನೀಡ್ ಟು ರೈಟ್ ರೀಸನ್ ಬರೀಬೇಕು. ಏನು, L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. L1 ಈಸ್ not perpendicular to itself. ಆ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿರಲ್ಲ. L1 is not perpendicular to itself. Therefore L1, L1 it does not belongs to the set R. This is true for all the lines in the given set A. ಅಂದ್ರೆ ಕನ್ಕ್ಲೂಷನ್ ಏನು, R is not reflexive. R is not reflexive. Okay, next we need to prove that symmetric ಅಂತ ಪ್ರೂವ್ ಮಾಡೋಣ. ಸಿಮೆಟ್ರಿಕ್ ಅಂದ್ರೆ ಏನು, ಆಲ್ರೆಡಿ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡೋಂಥ 2 ಲೈನ್ಸ್ನ ತಗೋಬೇಕು ನಾನು ಫಸ್ಟ್. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದ 2 ಲೈನ್ಸ್. ಏನು, ಲೆಟ್ ಅಸ್ ಟೇಕ್ ದಿಸ್ ಇಸ್ ದ ಲೈನ್ L1, ಇದನ್ನ L1 ಅಂತ ಅನ್ಕೊಳ್ಳಿ. ಈ ಲೈನು ಇನ್ನೊಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಅಂದ್ರೆ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋಂಥ ಇನ್ನೊಂದು ಲೈನ್ನ ತಗೋಬೇಕು. ಲೆಟ್ ಅಸ್ ಟೇಕ್ ದಿಸ್ ಇಸ್ ದ ಲೈನ್ L2. ಅಂದ್ರೆ ಏನಾಗಿದೆ, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2, ಅಂದ್ರೆ ದ ಆಂಗಲ್ ಬಿಟ್ವೀನ್ ದೋಸ್ 2 ಲೈನ್ಸ್ ಈಸ್ 90 ಡಿಗ್ರಿ. ಅಬ್ಸರ್ವ್ ಮಾಡಿ, ಇಫ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಆದರೆ ಆಬ್ವಿಯಸ್ಲಿ L2 ಈಸ್ ಪರ್ಪೆಂಡಿಕ್ಯುಲರ್ ಟು L1 ಹಾಗೇ ಆಗಿರುತ್ತೆ. ಯಾಕಂದರೆ L2 ಮತ್ತು L1 ಮಧ್ಯೆ ಆ್ಯಂಗಲ್ ಏನಿದೆ, 90 ಡಿಗ್ರಿ ಇದೆ. ಸೊ ಆಬ್ವಿಯಸ್ ಅದು ಏನು, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಆದರೆ L2 ಈಸ್ ಪರ್ಪೆಂಡಿಕ್ಯುಲರ್ ಟು L1 ಹಾಗೇ ಆಗಿರುತ್ತೆ. ಅಂದರೆ ಏನಾಗುತ್ತೆ, ಇದು ಪರ್ಪೆಂಡಿಕ್ಯುಲರ್ ಏನಾಗುತ್ತೆ, ಇಟ್ ಸ್ಯಾಟಿಸ್ಫೈಯಿಂಗ್ ದ ಸಿಮೆಟ್ರಿಕ್ ರಿಲೇಷನ್. ಅದನ್ನೇ ನಾನು ಇಲ್ಲಿ ಬರೀಬೇಕು. ಐ ನೀಡ್ ಟು ರೈಟ್ ಆನ್ ದಿಸ್ ಒನ್. ಏನು, ಲೆಟ್ ಅಸ್ ಟೇಕ್ ದ 2 ಲೈನ್ಸ್. ಲೆಟ್ L1, L2 ಈಸ್ ಬಿಲಾಂಗ್ಸ್ ಟು ಸೆಟ್ ಎ. ಫಸ್ಟ್ 2 ಲೈನ್ಸ್ ತೊಗೊತೀನಿ. ಏನು, L1, L2 ಅಂತ ತೊಗೊತೀನಿ. ಏನು ರಿಲೇಷನ್ ಇರೋಂಥ ಆಲ್ರೆಡಿ ರಿಲೇಷನ್ಲಿದೆ. ಅಂದರೆ ಏನು, ಇವೆರಡು ರಿಲೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ. ವಾಟ್ ಇಸ್ ದಟ್ ರಿಲೇಷನ್, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ದಿಸ್ ಇಂಪ್ಲೈಸ್ ದಟ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2 ಆಗಿದ್ರೆ ಆಬ್ವಿಯಸ್ಲಿ ನಮಗೇನಾಗುತ್ತಪ್ಪ, L2 ಈಸ್ ಪರ್ಪೆಂಡಿಕ್ಯುಲರ್ ಟು L1 ಆಗೇ ಆಗಿರುತ್ತೆ. ಸೊ ದೇರ್ ಫೋರ್ L2, L1 ಈಸ್ ಬಿಲಾಂಗ್ಸ್ ಟು R. So this is true for all L1, L2 is belongs to set A. This is true for L1, L2 is belongs to set A. ಅಂದರೆ set A ಇರೋಂಥ ಎಲ್ಲ ಲೈನ್ಸ್ಗೂ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ. ಅಂದರೆ ನಾನೇನು ಪ್ರೂವ್ ಮಾಡಿದೆ, ಸೊ ವಿ ಪ್ರೂವ್ಡ್ ದಟ್. ಓಕೆ, ವಿ ಪ್ರೂವ್ಡ್ ದಟ್. ವಾಟ್ ಯು ಪ್ರೂವ್ ದಟ್ ಒನ್ ಈಸ್ R is symmetric ಅಂತ ಪ್ರೂವ್ ಮಾಡಿದೆ ನಾನು. ವಿ ಪ್ರೂವ್ ದಟ್ R is symmetric. ಓಕೆ, ನೆಕ್ಸ್ಟ್ ಇಲ್ಲಿ ಬರೆದಿರ್ತೀನಿ ನಾನು ಲೈನ್ಸ್ನ ಇಲ್ಲಿ. ಸೊ ನಮಗೇನು,
L1 is perpendicular to L2 ಅಂದರೆ let us take the two lines. Okay, this is L1 and this is L2, so they are perpendicular. So ಇಲ್ಲಿ ಏನಾಗಿರುತ್ತೆ, every line is not perpendicular to itself. Okay, next last one ಏನಪ್ಪ, so we need to prove that one is transitive ಅಂತ ಪ್ರೂವ್ ಮಾಡೋಣ. ಓಕೆನಾ, let us take the transitive. ಟ್ರಾನ್ಸಿಟಿವ್ಗೆ ನಾನು ಏನು ಮಾಡಬೇಕು, 3 ಲೈನ್ಸ್ ತೊಗೋಬೇಕು. ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದಟ್ ಒನ್. ಏನು, ಸಿಯರ್ 3 ಲೈನ್ಸ್ ತೊಗೊಳ್ಳೋಣ. ಅಂದರೆ ಎರಡೆರಡು ಲೈನ್ಸ್. ಫಾರ್ ಎಕ್ಸಾಂಪಲ್ ಇವಾಗ L1 ಮತ್ತು L2 ತೊಗೊಂಡೆ. ಓಕೆ, ಲೆಟ್ ಅಸ್ ಟೇಕ್ ದಿಸ್ ಒನ್ ಈಸ್ L1 ಆ್ಯಂಡ್ ದಿಸ್ ಒನ್ ಈಸ್ L2. ನಾವು L1 ಈಸ್ ಪರ್ಪೆಂಡಿಕ್ಯುಲರ್ ಟು L2, 90 ಡಿಗ್ರಿ ಇದೆ. ಈಗ L2ಗೆ ಇನ್ನೊಂದು ಲೈನ್ ತೊಗೋಬೇಕು ನಾನು ಪರ್ಪೆಂಡಿಕ್ಯುಲರ್ ಆಗಿ. ಹೆಂಗೆ ತೊಗೋಬೇಕು, ಐ ನೀಡ್ ಟು ಟೇಕ್ ದಿಸ್ ಒನ್. ದಿಸ್ ಈಸ್ ದ L3. ಓಕೆ, ಅಬ್ಸರ್ವ್ ಹಿಯರ್, L1 is perpendicular to L2, ಮತ್ತು L1 ಮತ್ತು L2 ಮಧ್ಯೆ ಆ್ಯಂಗಲ್ ಏನಿದೆ, 90 ಡಿಗ್ರಿ ಇದೆ. L2 is perpendicular to L3, ಕರೆಕ್ಟಾ? ಸೊ ನಾನೇನು ಪ್ರೂವ್ ಮಾಡಬೇಕೀಗ, L1 ಮತ್ತು L3 ಆ ರಿಲೇಷನ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಬೇಕು. ಅಬ್ಸರ್ವ್ ಮಾಡಿ, L1 is perpendicular to L2, L2 is perpendicular to L3 ಆಗಿದ್ರೆ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ L1 and L3 and L1? See here, these two lines are not perpendicular, they are parallel. ಸೊ ಪ್ಯಾರಲಲ್ ಆಗಿತ್ತು ಅಂದರೆ ನಾವೇನು ಮಾಡ್ತೀವಿ, ಈ ರಿಲೇಷನ್ ಒಳಗಡೆ ಬರೆಯಲ್ಲ. ಯಾಕೆ, ಪರ್ಪೆಂಡಿಕ್ಯುಲರ್ ಆಗಿದ್ರೆ ಮಾತ್ರ ಬರಿತೀವಿ, ಪ್ಯಾರಲಲ್ ಆಗಿದ್ರೆ ಬರೆಯಲ್ಲ. ಸೊ ದೇರ್ ಫೋರ್ ನಮಗೆ ಏನಾಗುತ್ತೆ, L1 ಈಸ್ ಪರ್ಪೆಂಡಿಕ್ಯುಲರ್ ಟು L2, L2 ಈಸ್ ಪರ್ಪೆಂಡಿಕ್ಯುಲರ್ ಟು L3, ಬಟ್ L1 ಈಸ್ ನಾಟ್ ಪರ್ಪೆಂಡಿಕ್ಯುಲರ್ ಟು L3, ದೇ ಆರ್ ಪ್ಯಾರಲಲ್. ಅಂದರೆ ನಮಗೇನಾಗುತ್ತೆ, L1, L2 ಇದೆ, L2, L3 ಇದೆ, ಬಟ್ ನಮಗೇನಾಗಿದೆ, L1, L3 ಇಲ್ಲ. ಸೊ ಅದನ್ನೇ ನಾವು ಬರೆಯೋಣ. ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ 3 ಲೈನ್ಸ್ನ ತಗೊಳ್ಳೋಣ. ಓಕೆ, ಲೆಟ್ ಅಸ್ ಟೇಕ್ ದ 3 ಲೈನ್ಸ್. ಲೆಟ್ L1, L2, L3 that belongs to set A. First, we know that L1, L2 belongs to R, ಅಂದರೆ they are perpendicular. L1 is okay, L1 is perpendicular to L2. Let us take the one more, that is L2, L3, that is also belongs to R. This implies that L2 is perpendicular to L3, but L1 is not perpendicular to L1 is not perpendicular to L1 is not perpendicular to L3 because I will write on the lines here it is. ಏನು, ಸೊ ಹೆಂಗಿರುತ್ತೆ ನಮ್ಮ ಲೈನು, ಈ ಫಾರ್ಮೆಟಲ್ಲಿ ಇರುತ್ತೆ. ಇದನ್ನು L1 ಅಂತ ಅಂದ್ಕೊಂಡ್ರೆ ಇದು L2 ಆಗುತ್ತೆ, L3 ನಮಗೇನಿರುತ್ತೆ ಈ ಫಾರ್ಮೆಟಲ್ಲಿ ಇರುತ್ತೆ. ಓಕೆ, L1 is perpendicular to L2, L2 is perpendicular to L3, but L1 is not perpendicular to L3. Therefore ನಮಗೇನಾಗುತ್ತೆ ಇಲ್ಲಿ, so we prove that is L1, L3 does not belongs to R. This is true for all the elements in the lines. ಅಂದರೆ L2, L3 is belongs to set A. Okay, so therefore R is not transitive. Therefore R is not transitive. Now observe here. Show that R is symmetric but neither reflexive nor transitive. ನೋಡಿ, ಸಿಮೆಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ, ಮತ್ತು ಟ್ರಾನ್ಸಿಟಿವ್ ಆಗಲ್ಲ. ಓಕೆನಾ, ಸೊ ಇದನ್ನು ನೆನ್ಪಿಟ್ಕೊಂಡ್ರಿ. ಸಮ್ಟೈಮ್ಸ್ ಇದನ್ನ ಏನು ಮಾಡ್ತಾರೆ ಗೊತ್ತೇನ್ರು, MCQ ಅಲ್ಲೂ ಕೇಳ್ತಾನೆ. ಅಂದರೆ ಜಸ್ಟ್ ಎಲ್ಲ ಕೊಡಲ್ಲ, ದ ರಿಲೇಷನ್ ಪರ್ಪೆಂಡಿಕ್ಯುಲರ್ ಟು ಆಪ್ಷನ್ಸಲ್ಲಿ ಕೊಟ್ಬಿಟ್ಟು ಕೇಳ್ತಾನೆ. ಸೊ ನೆನ್ಪಿಟ್ಕೊಂಡ್ರೆ ತುಂಬ ಕೇಳಿದಾನೆ ಪರ್ಪೆಂಡಿಕ್ಯುಲರ್ ಅನ್ನೋದು 3 ಮಾರ್ಕ್ಸಿಗೆ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ತುಂಬ ಕೇಳಿದಾನೆ. ಓಕೆನಾ, ಸೊ ಇಂಪಾರ್ಟೆಂಟ್ ಒನ್ ಇದು, ನೆನ್ಪಿಟ್ಕೊಂಡಿರಿ. ಓಕೆನಾ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ಏನು ಕೊಟ್ಟರೆ, ಲೆಟ್ L be the set of all lines in XY plane. ಓಕೆನಾ, R be the relation L is defined by R is equals to L1, L2 such that there is a relation between L and L2 is parallel. If 2 lines are parallel, then that belongs to the relation R. Then show that R is an equivalence relation. So R na ನಾವೇನು ಮಾಡಬೇಕು, we need to show that it is an equivalence relation ಅಂತ ಪ್ರೂವ್ ಮಾಡಬೇಕು. ಓಕೆ, let us take that one is. ಫಸ್ಟ್ ಏನು ಕೊಟ್ಟಿದ್ರೆ ಅದನ್ನು ಬರ್ಕೊಳ್ತೀನಿ ನಾನು. ಸೊ ವಿಲ್ ರೈಟ್ ಆನ್ ದಿಸ್ ಒನ್. ವಾಟ್ ದೇರ್ ಗಿವನ್ ಹಿಯರ್ ಇಟ್ ಈಸ್, ಎ ಕೊಟ್ಟಿದ್ದಾನೆ, set A. Set A ಏನು, set of all lines in a plane. Set of all
lines in a plane. Set of all lines in a plane. So R, what is the relation between those two lines? ಈಗ ಯಾವುದೇ ಎರಡು ಲೈನ್ ತೊಗೊಂಡ್ರೆ L1, L2 ತೊಗೊಂಡ್ರೆ ಅವೆರಡೂ ಮಧ್ಯೆ ಏನು ರಿಲೇಷನ್ ಇದೆ ಅಂತಂದರೆ ಓಕೆ L1, L2 such that L1 is parallel to L2. L1 ಏನಾದರೂ L2 ಪ್ಯಾರಲಲ್ ಆಗಿದ್ರೆ ಈ ರಿಲೇಷನ್ ಒಳಗಡೆ ಬರಿತೀವಿ, ಇಲ್ಲಾಂದರೆ ಬರೆಯಲ್ಲ. ಓಕೆನಾ? So now write on that one is first one we are going to prove that one is transitive. We'll prove that one is it is transitive. So transitive ಅಂತ reflexive first check ಮಾಡೋಣ. Reflexive check ಮಾಡೋಣ. ಏನು reflexive-ಗೆ let's take the one line. Okay, let L1 is belongs to set A. ನಾನು ಆವಾಗಲೇ ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದೆ ಏನು, ಹಿಂಗೆ L1 ಇದು ಲೈನ್ L1 ತೊಗೊಂಡ್ರೆ ವಿಟ್ ಈಸ್ ಲೈನ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್. ಯಾಕೆ ಅಂದರೆ ಈ ಆ್ಯಂಗಲ್ ಈ ಲೈನ್ಗೂ ಆ್ಯಂಗಲ್ ಏನಿದೆ 0 ಇರುತ್ತೆ. ಆ್ಯಂಗಲ್ 0 ಇದೆ ಅಂತಂದ್ರೆ ಅದನ್ನ ಏನಂತ ಹೇಳ್ತೀವಿ ನಾವು, ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ದಟ್ ಈಸ್ L1 ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್, ಅದನ್ನೇ ಇಲ್ಲಿ ಬರೀತೀನಿ ನಾನು. ಓಕೆ, ದ ಲೈನ್ L1 ಈಸ್ ಪ್ಯಾರಲಲ್ ಟು ಇಟ್ ಸೆಲ್ಫ್, ಪ್ಯಾರಲಲ್ ಟು ಇಟ್ ಸೆಲ್ಫ್. ಆ ಲೈನ್ ಏನಾಗಿರುತ್ತೆ, ಆ ಲೈನ್ಗೆ ಪ್ಯಾರಲಲ್ ಆಗಿರುತ್ತೆ. ಸೊ ದೇರ್ ಫೋರ್ L1, L1, therefore L1, L1 is belongs to R. This is true for all the lines in the given set A. ಈ ಸೆಟ್ ಎ ನಲ್ಲಿರೋಂಥ ಎಲ್ಲ ಲೈನ್ಸ್ಗೆ ಏನಾಗುತ್ತೆ, ಇದು ಪ್ರೂವ್ ಆಗುತ್ತೆ. ಓಕೆನಾ? ನಾವು ಚೆಕ್ ಫಾರ್, ಸೊ ದೇರ್ ಫೋರ್ ಇಲ್ಲಿ ಏನಾಯಿತು ನಮಗೆ, ದೇರ್ ಫೋರ್ R ಈಸ್ ರಿಫ್ಲೆಕ್ಸಿವ್ ಆಯಿತು. ಓಕೆನಾ? ಸೊ ದೇರ್ ಫೋರ್ R is reflexive. Therefore R is reflexive. So next ನಾವೇನು ಚೆಕ್ ಮಾಡಬೇಕಪ್ಪ, we need to check about symmetric. Symmetric ನ ಚೆಕ್ ಮಾಡೋಣ. ಓಕೆನಾ? ನಾವು ಒಂದು ಸೆಕೆಂಡ್. Okay, let us check that one as symmetric. So symmetric ಅಂದ್ರೆ ಏನಪ್ಪ, let us take the two lines. ಇಲ್ಲಿ ಅಬ್ಸರ್ವ್ ಮಾಡಿ. First we'll generally check that one as ಏನು, let us take this is the L1. Okay, let us take this is the line L2. Observe here, L1 is parallel to L2 and L2 is also parallel to L1 ಅಲ್ವಾ. ಈ ಲೈನಿಗೆ ಪ್ಯಾರಲಲ್ ಇದೆ ಅಂದರೆ ದಿಸ್ ಲೈನ್ ಈಸ್ ಆಲ್ಸೋ ಪ್ಯಾರಲಲ್ ಟು L1 ಅಂದರೆ ಏನಾಗುತ್ತೆ, ಇದು ಸಿಮೆಟ್ರಿಕ್ ಪ್ರೂವ್ ಆಗುತ್ತೆ ನಮಗೆ. ಓಕೆ, ಅದನ್ನೇ ಚೆಕ್ ಮಾಡೋದು. ಸೊ ಲೆಟ್ ಜಸ್ಟ್ ರೈಟ್ ಆನ್ ದಿಸ್ ಒನ್ ಏನು, ಸೊ ಲೆಟ್ ಅಸ್ ಟೇಕ್ ದ ಟೂ ಲೈನ್ಸ್ ಏನು, ಲೆಟ್ L1, L2 is belongs to set A. set A ನಲ್ಲಿ ಅಂತ ಎರಡು ಲೈನ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಅವೆರಡು ಲೈನ್ಸ್ ಏನಾಗಿದೆ, ಪ್ಯಾರಲಲ್ ಆಗಿದೆ. ಸೊ ಅಂದರೆ ಒಂದು ರಿಲೇಷನ್ನು ತೊಗೊತೀನಿ, ಆಲ್ರೆಡಿ ಪ್ಯಾರಲಲ್ ಆಗಿರೋಂಥ ರಿಲೇಷನ್ಸ್ ಟೂ ಲೈನ್ಸ್ನ L1, L2 is belongs to R ಅಂದರೆ ಆಲ್ರೆಡಿ ಪ್ಯಾರಲಲ್ ಆಗಿದೆ. ಅದು ಅವೆರಡರ ಮಧ್ಯೆ ಏನು ರಿಲೇಷನ್ ಇದೆ, L1 is ಪ್ಯಾರಲಲ್ ಟು L2. ಓಕೆ, ಅವೆರಡನ್ನು ರಿವರ್ಸ್ ಮಾಡಿದ್ರೆ ಏನಾಗಿರುತ್ತೆ, L1 is parallel to L2 ಆಗಿರುತ್ತೆ ಅಂದರೆ L2 is also parallel to L1 ಅಲ್ವಾ. therefore L2 is also parallel to L1. So therefore L2, L1 is belongs to R. This is true for all the lines set that belongs to set A. So ನಾವೇನು ಪ್ರೂವ್ ಮಾಡಿದ್ವಿ, ಸೊ ಅದನ್ನ ಇಲ್ಲಿ ಬರೀತೀನಿ ನಾನು. ಓಕೆನಾ? ಸೊ ವಿ ಪ್ರೂವ್ ದಟ್ ಒನ್. ಓಕೆನಾ? ಸೊ ವಿ ಪ್ರೂವ್ ದಟ್ ಒನ್ ಈಸ್ R ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದೆ ನಾನು. ಸೊ ದೇರ್ ಫೋರ್ R ಈಸ್ ಸಿಮೆಟ್ರಿಕ್. ಓಕೆ, R ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದೆ. ಸೊ ನೆಕ್ಸ್ಟ್ ನಾವೇನು ಪ್ರೂವ್ ಮಾಡಬೇಕು, ಟ್ರಾನ್ಸಿಟಿವ್. ಓಕೆನಾ? So just write on this one is, so we need to prove that one is transitive ಅಂತ ಪ್ರೂವ್ ಮಾಡಬೇಕು. ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ತೀವಪ್ಪ, ಸೊ ನನಗೆ 3 ಲೈನ್ಸ್ ಬೇಕು. ಲೆಟ್ ಅಸ್ ಟೇಕ್ ದ 3 ಲೈನ್ಸ್. ಓಕೆ, ಲೆಟ್ ಅಸ್ ಟೇಕ್ ದ 3 ಲೈನ್ಸ್ ಏನು, ಲೆಟ್ ಅಸ್ ಟೇಕ್ ದಿಸ್ ಒನ್ ಈಸ್ ದ L1, ಇದನ್ನು L1 ಅಂತ ಅಂದ್ಕೊಳ್ಳಿ. ಓಕೆನಾ? ಲೆಟ್ ಅಸ್ ಟೇಕ್ ದ ಒನ್ ಮೋರ್ ಲೈನ್, ದಿಸ್ ಈಸ್ L2.
let us take the one more line. This is L3. Observe here. L1 is parallel to L2. L2 is parallel to L3. Obviously ನಮ್ಗೆ ಏನಾಗಿರುತ್ತೆ, L1 is also parallel to L3 ಆಗೇ ಆಗಿರುತ್ತೆ. ನೋಡಿ ಈ ಲೈನಿಗೆ ಪ್ಯಾರಲ್ ಇದೇ ಇರುತ್ತೆ, ಕರೆಕ್ಟಾ? L1 L2 ಪ್ಯಾರಲಲ್ ಆಗಿ L2 L3 ಪ್ಯಾರಲಲ್ ಆದರೆ ಆಬ್ವಿಯಸ್ಲಿ ನಮ್ಗೆ ಏನಾಗುತ್ತೆ, L1 ಈಸ್ ಪ್ಯಾರಲಲ್ ಟು L3 ಆಗೇ ಆಗಿರುತ್ತೆ. ಇವೆರಡು ಲೈನ್ಸ್ ಏನಾಗಿದೆ, ಪ್ಯಾರಲಲ್ ಆಗಿದೆ. ಓಕೆ, ಸೊ ಅದು ಜಸ್ಟ್ ಅದನ್ನೇ ನಾವೇನು ಮಾಡೋಣ, ವಿಲ್ ರೈಟ್ ಆನ್ ದಿಸ್ ಒನ್. ಓಕೆ, ಏನು, ಲೆಟ್ ಅಸ್ ಟೇಕ್ ದ 3 ಲೈನ್ಸ್. ಲೆಟ್ L1, L2, L3 is belongs to set A. ಫಸ್ಟ್ ನಾವೇನು ಮಾಡೋಣ, ಎರಡು ಪ್ಯಾರಲಲ್ ಆಗಿರೋಂಥ ಒಂದು ಆರ್ಡರ್ಡ್ ಪೇರ್ನ ತಗೊಳ್ಳೋಣ. ಓಕೆ, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ L1 and L2 ಅಂತಂದರೆ L1 ಈಸ್ ಪ್ಯಾರಲಲ್ ಟು L2. Let us take the one more ordered pair that will start with L1. Okay, L2, L3 is also belongs to R. Okay, ಏನು, what is the relation between L2 and L3 ಅಂದರೆ L2 is parallel to L3. L1 L2 ಪ್ಯಾರಲಲ್ ಆಗಿದ್ದು L2 L3 ಪ್ಯಾರಲಲ್ ಆಗಿದ್ದು ಅಂದರೆ ಅದು ಆಬ್ವಿಯಸ್ಲಿ ದಟ್ ಒನ್ ಈಸ್ L1 ಈಸ್ ಪ್ಯಾರಲಲ್ ಟು L3. ಸೊ L1 ಈಸ್ ಪ್ಯಾರಲಲ್ ಟು L3. ಓಕೆ, ಹಾಂ, ಗೊತ್ತಾಗ್ತಿದೆಯಲ್ವಾ? ಸೊ L1 ಈಸ್ ಪ್ಯಾರಲಲ್ ಟು L3 ಅಂದರೆ ನಾವೇನು ಪ್ರೂವ್ ಮಾಡಿದ್ವಿ, ವಿ ಪ್ರೂವ್ ದಟ್ ಒನ್ ಈಸ್ L1, L3 is belongs to R. This result is true for all the lines in the belongs to the set A. Okay, this is true for all the lines belongs to the set A. ಅಂದ್ರೆ ನಾವೇನು ಪ್ರೂವ್ ಮಾಡಿದ್ವಿ, we prove that one is R is transitive ಅಂತ ಪ್ರೂವ್ ಮಾಡಿದ್ವಿ. We prove that one is R is transitive. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ನಮಗೇನಾಯಿತು, ಸಿ ಹಿಯರ್ R is ರಿಫ್ಲೆಕ್ಸಿವ್ ಆಯಿತು, ಓಕೆ, ಸಿಮೆಟ್ರಿಕ್ ಆಯಿತು, ಆಮೇಲೆ ಟ್ರಾನ್ಸಿಟಿವ್ ಆಯಿತು. ಮೂರು ಸ್ಯಾಟಿಸ್ಫೈ ಆಯ್ತು ಅಂದ್ರೆ ಅದನ್ನೇನಂತ ಕರಿತೀವಿ ನಾವು, ವಿ ಕಾಲ್ಡ್ ಇಟ್ ಆಸ್, ಏನಂತ ಕರಿತೀವಪ್ಪ, ಇಟ್ಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ ನಾವು. ಸೊ therefore R is equivalence relation. Therefore R is equivalence relation. ಓಕೆ, ನೆನ್ಪಿಟ್ಕೊಂಡಿರಿ, ಪ್ರಿವಿಯಸ್ ನಮ್ಮ ಪ್ರಾಬ್ಲಮ್ ಪ್ರೂವ್ ಮಾಡಿದ್ದು, ದಟ್ ಈಸ್ ದ ಪರ್ಪೆಂಡಿಕ್ಯುಲರ್ ಏನು, ರಿಫ್ಲೆಕ್ಸಿವ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ, ಸಿಮೆಟ್ರಿಕ್ ಆಗುತ್ತೆ. ಬಟ್ ಪ್ಯಾರಲಲ್ ಲೈನ್ಸ್ ಏನಾಗುತ್ತೆ, ಮೂರು ಆಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ನೆನ್ಪಿಟ್ಕೊಂಡ್ರಿ, ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಪ್ಯಾರಲಲ್ಗೂ ಮತ್ತು ಪರ್ಪೆಂಡಿಕ್ಯುಲರ್ಗೆ. ಓಕೆನಾ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಪ್ಪ, ಶೋ ದಟ್ ದ ರಿಲೇಷನ್ R in R ಅಂತಂದ್ರೆ ದಿಸ್ R represents real numbers. All the real numbers. What is the relation? Let us take the any two numbers, means ordered pair A, B. ಅವೆರಡಕ್ಕೂ ರಿಲೇಷನ್ ಏನಿದೆಯಪ್ಪ, A is less than or equal to B. A is less than or equal to B ಅಂತಂದ್ರೆ ಎರಡು ರಿಲೇಷನ್ ಇದೆ. A is less than B ನಾರು ಆಗಿರ್ಬೋದು ಅಥವಾ A equals to B ಆಗಿರ್ಬೋದು. ಯಾವ್ದು ಸ್ಯಾಟಿಸ್ಫೈ ಮಾಡಿದ್ರು ಅದನ್ನ ಈ ಆರ್ಡರ್ಡ್ ಪೇರಿಗೆ ಬರ್ಕೊಂತೀವಿ, ನೆನ್ಪಿಟ್ಕೊಂಡಿರಿ. ಓಕೆ, ಎರಡು ಕಂಡೀಷನ್ ಏನು, ಒಂದು ಲೆಸ್ ದೆನ್ ಆರ್ ಆಗಿರ್ಬೋದು ಅಥವಾ ಈಕ್ವಲ್ ಟುನೂ ಆಗಿರ್ಬೋದು. ಎರಡು ಕಂಡೀಷನ್ ಅಲ್ಲೂ ನಾವೇನು ಮಾಡ್ತೀವಿ, ವಿ ಕ್ಯಾನ್ ರೈಟ್ ಆನ್ ದಿಸ್ ಒನ್ ಇನ್ ರಿಲೇಷನ್ A is equals to B. Is show that is reflexive, transitive but not symmetric ಅಂತ ಪ್ರೂವ್ ಮಾಡ್ಬೇಕು ನಾವು. ಏನು, ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗಲ್ಲ. ಓಕೆ, ಸೊ ವಿಲ್ ಪ್ರೂವ್ ದಟ್ ಒನ್. ಏನು, ಸೊ ವಾಟ್ ದೇರ್ ಗಿವನ್ ಹಿಯರ್, ಇಟ್ ದೇರ್ ಗಿವನ್ ದಟ್ ಈಸ್ ಸೆಟ್ ಎ. ಸೆಟ್ ಎ ಹೆಂಗೆ ಕೊಟ್ಟಾನಪ್ಪ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ನ ಕೊಟ್ಟಿದ್ದಾನೆ. ಓಕೆನಾ, ಆಲ್ ದ ರಿಯಲ್ ನಂಬರ್ಸ್. ಆ್ಯಂಡ್ ವಾಟ್ ಇಸ್ ದ ರಿಲೇಷನ್ ದೇರ್ ಗಿವನ್, ದ ರಿಲೇಷನ್ ದೇರ್ ಗಿವನ್ ಈಸ್ A, B such that A is less than or equal to B. ಅಂದರೆ ಏನು, A ಲೆಸ್ ದೆನ್ B ಆಗಿದ್ರು ಬರ್ಕೊಂತೀವಿ ಆರ್ಡರ್ಡ್ ಪೇರ್ನ, A ಈಕ್ವಲ್ ಟು B ಆದ್ರೂ ಆ ಆರ್ಡರ್ಡ್ ಪೇರ್ನ ಬರ್ಕೊಂತೀವಿ ನಾವು. ಇದು ನೆನ್ಪಿಟ್ಕೊಂಡಿರಿ. ಓಕೆನಾ, ಎರಡು ರಿಲೇಷನ್ ಇದೆ ನಮಗಿಲ್ಲಿ. ಸೊ ನಾವು ಇಲ್ಲಿ ಪ್ರೂವ್ ದಟ್ ಒನ್, ಫಸ್ಟ್ ಒನ್. ಓಕೆನಾ, ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಜನರಲ್ಲಾಗಿ ಹೇಳ್ಬಿಡ್ತೀನಿ. ಜನರಲ್ಲಾಗಿ ಅಂದರೆ ಪರ್ಟಿಕ್ಯುಲರ್ ಒಂದು ನಂಬರ್ಸ್ ತೊಗೊಂಡ್ಬಿಟ್ಟು ನಾನು ಪ್ರೂವ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ 1 ತಗೊಳ್ಳಿ. ಈಗ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಥವಾ ಅಲ್ವಾ? ಸಿ, 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಆಬ್ವಿಯಸ್ಲಿ 1 ಈಸ್ ನಾಟ್ ಲೆಸ್ ದೆನ್ 1, ಬಟ್ 1 ಈಸ್ ಈಕ್ವಲ್ಸ್ ಟು 1 ಅಲ್ವಾ? ನಾನೇನು ಹೇಳಿದೆ, ಇವೆರಡೂ ರಿಲೇಷನಲ್ಲಿ ಯಾವ್ದಾದ್ರು ಒಂದು ಸ್ಯಾಟಿಸ್ಫೈ ಮಾಡಿದ್ರು ಬರೀಬೋದಲ್ವಾ? ಈ ಥರ ನೀವು ಯಾವ್ದಾದ್ರು ರಿಯಲ್ ನಂಬರ್ಸ್ ತೊಗೊಳ್ಳಿ, -1/2 ಈಸ್ -1/2, √3 ಈಸ್ √3, ಎಲ್ಲನೂ ಈಕ್ವಲ್. ಆ ನಂಬರ್ಗೆ ಈಕ್ವಲ್ ಆಗೇ ಆಗಿರುತ್ತಲ್ವಾ? ಈಕ್ವಲ್ ಆಗೇ ಆಗಿರುತ್ತೆ ಅಂತಂದರೆ ನಮ್ಗೇನಾಗುತ್ತೆ, ಇವಾಗ
1, ಬಿಲಾಂಗ್ಸ್ ಆಗಿರುತ್ತೆ. √3, is belongs to R ಆಗುತ್ತೆ. -1/2, -1/2 is belongs to R ಆಗುತ್ತೆ. ಅಂದ್ರೆ ಈಚ್ ಅಂಡ್ ಎವ್ರಿ ರಿಯಲ್ ನಂಬರ್ಸ್ ಏನಾಗಿರುತ್ತೆ ಆ ನಂಬರ್ಗೆ ಈಕ್ವಲ್ ಆಗಿರುತ್ತೆ. ಸೊ ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಸೊ ನಾವು ರಿಫ್ಲೆಕ್ಸಿವ್ಗೆ ಒಂದು ಎಲಿಮೆಂಟ್ ತಗೊಂಡು ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಸಿಮಿಟ್ರಿಕ್ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದಿಸ್ ಒನ್. 1 is a real number and 2 is a real number. ಕರೆಕ್ಟ್ ಅಲ್ವಾ? 1 ಅನ್ನೋದು ಒಂದು ರಿಯಲ್ ನಂಬರ್, 2 ಅನ್ನೋದು ರಿಯಲ್ ನಂಬರ್. ತುಂಬ ಸಿಂಪಲ್ ಆಗಿರೋ ತಗೊಳ್ಳೋಣ. ಓಕೆನಾ? ಅಬ್ಸರ್ವ್ ಹಿಯರ್ 1 is less than or equal to 2 ಅಲ್ವಾ? 1 is less than or equal to ಅಂತಂದ್ರೆ 1, 2 is belongs to R ಅಲ್ವಾ? ಅಂದ್ರೆ ರಿಲೇಷನ್ನ ಸ್ಯಾಟಿಸ್ಫೈ ಮಾಡುತ್ತಂದ್ರೆ ಅದು ಬಿಲಾಂಗ್ಸ್ ಟು ಆರ್ ತಗೊಂತೀವಿ ನಾವು. ಈಗ ರಿವರ್ಸ್ ಮಾಡಿ, ಇದನ್ನ ರಿವರ್ಸ್ ಮಾಡಿದ್ರೆ 2 is less than or equal to 1. ನೋ, 2 is more than 1. ಅಥವಾ 2 is not equal to 1. ಎರಡೂ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿಲ್ಲ. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿಲ್ಲ ಅಂದರೆ 2, 1 ಅನ್ನೋದು ಏನಾಗುತ್ತೆ? ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನಾನು ಆವಾಗಲೇ ಹೇಳಿದ್ದೀನಿ, ಇಲ್ಲಿ ನೆನ್ಪಿಟ್ಕೊಂಡಿರಿ, ಯಾವುದೇ ಒಂದು ರಿಲೇಷನ್ನು ರಿಫ್ಲೆಕ್ಸಿವ್ ಆಗುತ್ತೆ ಅಂದರೆ ಜನರಲ್ ಆಗಿ ಬರಿತೀವಿ. ಸಿಮಿಟ್ರಿಕ್ ಆಗುತ್ತೆ ಅಂದ್ರೂ ಜನರಲ್ ಆಗಿ ಬರಿತೀವಿ. ಅದೇನೋ ಸಿಮಿಟ್ರಿಕ್ ಆಗಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ? ಆವಾಗ ವಿ ಕ್ಯಾನ್ ರೈಟ್ ಡೌನ್ ಇನ್ ಕೌಂಟರ್ ಎಕ್ಸಾಂಪಲ್ ಕೊಡಬೇಕು, ಜನರಲ್ ಆಗಿ ಬರೀಬಾರ್ದು. ಇದನ್ನ ನೆನ್ಪಿಟ್ಕೊಡ್ರಿ, ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಈ ಥರ ಕೌಂಟರ್ ಎಕ್ಸಾಂಪಲ್ ಕೊಡಬೇಕು ನಾವು, ಜನರಲ್ ಆಗಿ ಬರೀಬಾರ್ದು. ಓಕೆನಾ? ನೆಕ್ಸ್ಟ್ ಒನ್ ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ 3 ನಂಬರ್ಸ್ ತಗೊಳ್ಳೋಣ. ಯಾವುದು? ಲೆಟ್ ಅಸ್ ಟೇಕ್ 1, 2, 3 ಅಂತ ತಗೊಳ್ಳಿ. 1, 2, 3. ಸೊ ಲೆಟ್ ಅಸ್ ಟೇಕ್ 1, 2, 3. ದಟ್ ಈಸ್ ದೇ ಆರ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. 1 is less than or equal to 2. 2 is less than or equal to 3. ಆಬ್ವಿಯಸ್ಲಿ ನಮ್ಗೆ ಏನಾಗಿರುತ್ತೆ? 1 is less than or equal to 3 ಆಗೇ ಆಗಿರುತ್ತೆ. ನೀವು ಯಾವ ನಂಬರ್ ಯಾರು ತಗೊಳ್ರು, ಯು ಕ್ಯಾನ್ ಟೇಕ್ ಎನಿ ನಂಬರ್. ಓಕೆನಾ? ಫಾರ್ ಎಕ್ಸಾಂಪಲ್, ಓಕೆ, 0 is less than or equal to 1, 1 is less than or equal to 2. ಓಕೆ, ಸೊ ಆಬ್ವಿಯಸ್ಲಿ 0 is less than or equal to 2. ನೀವು ಯಾವ ನಂಬರ್ಸ್ ತೊಗೊಂಡ್ರು ನಮ್ಗೆ ಏನಾಗುತ್ತೆ? 1, 2 belongs to R, 2, 3 belongs to R. ಆಬ್ವಿಯಸ್ಲಿ 1, 3 is also belongs to R. ಅಂದರೆ ಇದೇನಾಗುತ್ತೆ? ಟ್ರಾನ್ಸಿಟಿವ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ನಾವು ಇದನ್ನೇ ಏನು ಮಾಡ್ಬೇಕು? ನಾವು ಇವಾಗ ವಿ ನೀಡ್ ಟು ರೈಟ್ ಡೌನ್ ಇನ್ ಜನರಲ್ ಫಾರ್ಮ್. ಅಂದರೆ 3 ಮಾರ್ಕ್ಸಿಗೆ ನಾವು ವರ್ಕ್ ಅಂತ ಹೋಗಬೇಕು. ಓಕೆ, ಅಬ್ಸರ್ವ್. ಫಸ್ಟ್ ಒನ್ ವಿಲ್ ರೈಟ್ ದಿಸ್ ಒನ್ ಆಸ್ ರಿಫ್ಲೆಕ್ಸಿವ್ ಅಂತ ಬರೆಯೋಣ. ಓಕೆನಾ? ವಿಲ್ ಪ್ರೂವ್ ದಿಸ್ ಒನ್ ಆಸ್ ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಅನ್ನೋದನ್ನ ಪ್ರೂವ್ ಮಾಡ್ಕೊಂತ ಹೋಗೋಣ. ಏನು? ಲೆಟ್ ಅಸ್ ಟೇಕ್ ದ ಜನರಲ್ ಆಗಿ ಬರೀಬೇಕು ಇಲ್ಲಿ. ಏನು? ಲೆಟ್ A belongs to set A. Okay, this implies that let A belongs to set A. This implies that A is less than or equal to A. A is not less than A, but A equals to A. ಎರಡು ರಿಲೇಷನ್ ಇದಾವೆ ಕೊಂಡ್ರು. ಎರಡು ರಿಲೇಷನ್ಲಿ ಯಾವ್ದಾದ್ರು ಒಂದು ರಿಲೇಷನ್ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಬರ್ಕೊಂತೀವಿ. ಅದನ್ನ ನೆನ್ಪಿಟ್ಕೊಂಡ್ರಿ. ಸೊ A is equals to A. So therefore this is true for all the elements. Therefore A, A is belongs to R. This is true for all the elements of the set A. ಅಂದ್ರೆ ನಾವೇನು ಪ್ರೂವ್ ಮಾಡಿದ್ವಿ? ವೆರಿ ಪ್ರೂವ್ ದಟ್ ಒನ್ ಈಸ್ ಆರ್ ಈಸ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಿದ್ವಿ. ಓಕೆನಾ? ಆರ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ವಿಲ್ ಪ್ರೂವ್ ದಟ್ ಒನ್ ಎಸ್ ಅಂದರೆ ವಿ ನೀಡ್ ಟು ಶೋ ದಟ್ ಇಟ್ ಈಸ್ ಸಿಮಿಟ್ರಿಕ್ ಆರ್ ನಾಟ್. ಸೊ ನಾನು ಆವಾಗಲೇ ಎಕ್ಸಾಂಪಲ್ ಕೊಟ್ಟೆ, ಇದು ಸಿಮಿಟ್ರಿಕ್ ಆಗಲ್ಲ. ಸಿಮಿಟ್ರಿಕ್ ಆಗಲ್ಲ ಅಂತಂದ್ರೆ ನಾವೇನು ಮಾಡಬೇಕು? ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಲೆಟ್ ಅಸ್ ಟೇಕ್ ದ ಎನಿ 2 ರಿಯಲ್ ನಂಬರ್ಸ್. ಲೆಟ್ 1, 2 ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್. 1 ಮತ್ತು 2 ಅನ್ನೋದು, 1 ಅಥವಾ 2 ಅನ್ನೋದು 2 ರಿಯಲ್ ನಂಬರ್ಸ್. ನಾವೇನು ಮಾಡ್ಬೇಕೀಗ? ಅವೆರಡೂ ರಿಲೇಷನ್ ಸ್ಯಾಟಿಸ್ಫೈ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನು 1, 2 ತೊಗೊತೀನಪ್ಪ. 1, 2 is belongs to real numbers. Sorry. Okay, let us take here it is set A. 1, 2 belongs to set A. 1, 2 belongs to R ಅಂತ ತೊಗೊತೀನಿ. 1 is less than or equal to 2. That is true. We know that. ಇವಾಗ ಇದನ್ನು ರಿವರ್ಸ್ ಮಾಡ್ರಪ್ಪ. But 2 is not less than or equal to 1. Therefore 2, 1 is does not belongs to R. ಓಕೆನಾ? ಯಾಕೆ? ಸೊ ಇಲ್ಲಿ ನಮಗೆ 2 is not less than or equal to 1, 2 ಇದೆ, ಬಟ್ 2, 1 ಇಲ್ಲ. 2, 1 ಇಲ್ಲ ಅಂತಂದ್ರೆ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಅಂದರೆ 1, 2 is belongs to R, but 2, 1 does not belongs to R. Therefore R is not symmetric. ಓಕೆನಾ? ಸೊ ನೆಕ್ಸ್ಟ್ ಟೈಮ್ ಪ್ರೂವ್ ಮಾಡೋಣ. ವಿ ನೀಡ್ ಟು ಚೆಕ್ ಅಬೌಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವಲ್ಲಿ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೀನಿ. ಅದನ್ನ ಇಲ್ಲಿ ನಾವು ಜನರಲ್ ಆಗಿ ಬರೀತಾ ಹೋಗೋಣ. ಓಕೆನಾ? ಟ್ರಾನ್ಸಿಟಿವ್. ಓಕೆನಾ? ಲೆಟ್ ಅಸ್ ಟೇಕ್ ದ ಎನಿ 3 ನಂಬರ್ಸ್. ಲೆಟ್ A ತಗೊಳ್ಳೋಣ, B ತಗೊಳ್ಳೋಣ, C ತಗೊಳ್ಳೋಣ. ದೇ ಆರ್ ಬಿಲಾಂಗ್ಸ್ ಟು ಸೆಟ್ ಎ. ಒಂದು ಆರ್ಡರ್ಡ್ ಪೇರ್ ತಗೊಳ್ಳೋಣ. ದಟ್ ಶುಡ್ ಬಿ ಸ್ಯಾಟಿಸ್ಫೈಯಿಂಗ್ ದ ರಿಲೇಷನ್. ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋ ರಿಲೇಷನ್ನ ಸ್ಯಾಟಿಸ್ಫೈ ಮಾಡೋಂಥ ಆರ್ಡರ್ಡ್ ಪೇರ್ನ ತಗೊಳ್ಳಿ. ಆಬ್ವಿಯಸ್ಲಿ ವಿ ನೋ ದಟ್ A is less than or equal to B. ಯಾಕಂದ್ರೆ ಅದು ಆಲ್ರೆಡಿ ಸ್ಯಾಟಿಸ್ಫೈ ಮಾಡ್ತಿದೆ. ಲೆಟ್ ಅಸ್ ಟೇಕ್ ದ ಒನ್ ಮೋರ್ ಆರ್ಡರ್ಡ್ ಪೇರ್. ದಟ್ ಆರ್ಡರ್ಡ್ ಪೇರ್ ಶುಡ್ ಬಿ ಸ್ಟಾರ್ಟ್ ವಿತ್ ಬಿ ಇಂದ ಸ್ಟಾರ್ಟ್ ಆಗಂತ ಇನ್ನೊಂದು ಆರ್ಡರ್ಡ್ ಪೇರ್ನ ತಗೊಳ್ಳಿ. ಅದು ಏನಾಗಿರಬೇಕು? ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಅಂಥದ್ನೇ ತಗೋಬೇಕು.
ಅಂದರೆ ಏನು, ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ, ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ. ಸೊ ದಿಸ್ ಇಂಪ್ಲೈಸ್ ದಟ್ A is less than or equal to B, B is less than or equal to C. This implies that obviously A is less than or equal to C. Therefore, A comma C is belongs to R. This is true for all the elements in the set A. This is true for all the elements in the set A. Set A ಏನಿರುತ್ತೆ ಎಲ್ಲ ಎಲಿಮೆಂಟ್ಸ್ಗೂ ಇದು ಟ್ರೂ ಆಗುತ್ತೆ. So therefore R is transitive. Therefore R is transitive. So R ಏನಾಗುತ್ತೆ ಇಲ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಇಲ್ಲಿ ಏನು ಕೊಟ್ಟಾನೆ, ಶೋ ದಟ್ ಆರ್ ಈಸ್ ರಿಫ್ಲೆಕ್ಸಿವ್ ಟ್ರಾನ್ಸಿಟಿವ್ ಆಗುತ್ತೆ ಬಟ್ ಸಿಮೆಟ್ರಿಕ್ ಆಗಲ್ಲ. ಸಿಮೆಟ್ರಿಕ್ ಆಗಲ್ಲ ಅಂತಂದ್ರೆ ಯು ನೀಡ್ ಟು ಗಿವ್ ಕೌಂಟರ್ ಎಕ್ಸಾಂಪಲ್ ಕೊಡಬೇಕಾಗುತ್ತೆ ನಮ್ಗೆ ಇಲ್ಲಿ. ಓಕೆನಾ, ಅದನ್ನ ನೆನ್ಪಿಟ್ಕೊಂಡಿರಿ. ಓಕೆ, ಸೊ ಅರ್ಥ ಆಯ್ತಲ್ವ ಮಕ್ಕಳೇ? ಸೊ ಇಲ್ಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆನಾ, ಸೊ ಲೆಸ್ ದೆನ್ ಆರ್ ಈಕ್ವಲ್, ತುಂಬ ಇಂಪಾರ್ಟೆಂಟ್, ಇದನ್ನು ತುಂಬ ಸಲ ರಿಪೀಟ್ ಆಗಿದೆ ನಮಗೆ. ಓಕೆ, ಪ್ರೀವಿಯಸ್ ಇಯರ್ಲಿ ಇದು ಇಂಪಾರ್ಟೆಂಟ್. ಲೆಟ್ ಅಸ್ ಟೇಕ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟನಪ್ಪ, ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ಸ್ ಟು ಎ ಕಾಮ ಬಿ ಸಚ್ ದಟ್ ಎ ಮತ್ತೆ ಬಿ ಗೆ ರಿಲೇಷನ್ ಏನಪ್ಪ, ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂ. ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ ಅಥವಾ ಟ್ರಾನ್ಸಿಟಿವ್ ಆಗುತ್ತೆ ಅಂತ ನಾವು ಚೆಕ್ ಮಾಡಬೇಕು. ಒನ್ ಬೈ ಒನ್ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆನಾ, ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ ಫಸ್ಟ್. ಲೆಟ್ ಅಸ್ ಟೇಕ್ ದಿಸ್ ಒನ್. ವಿಲ್ ನೀಡ್ ಟು ವಾಟ್ ದೇ ಗಿವನ್ ಹಿಯರ್ ಇಟ್ ಈಸ್. ಲೆಟ್ ಅಸ್ ದೇ ಗಿವನ್ ಎ ಏನು ಕೊಟ್ಟಾನೆ, ಇಟ್ ಈಸ್ ಆರ್ ಇನ್ ಆರ್. ಆರ್ ಇನ್ ಆರ್ ಅಂತಂದ್ರೆ ರಿಯಲ್ ನಂಬರ್ಸ್. ಸೊ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್, set of all real numbers. They're given set of all real numbers ಅಂದರೆ ಆರ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ಸೊ ನಾವೇನು ಮಾಡಬೇಕು, ರಿಲೇಷನ್ ಏನು ಕೊಟ್ಟಾನೆ, ಯಾವುದಾದ್ರೂ ಎರಡು ಆರ್ಡರ್ಡ್ ಪೇರ್ನ ತಗೊಳ್ಳಿ, ಎ ಕಾಮ ಬಿ ಸಚ್ ದಟ್ ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಕೊಟ್ಟಾನೆ. ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಅಂತ ಕೊಟ್ಟಿದ್ದಾನೆ. ಓಕೆನಾ, ಸೊ ವಿ ನೀಡ್ ಟು ಚೆಕ್ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಏನು ಚೆಕ್ ಮಾಡಬೇಕಪ್ಪ, ನಾನು ರಿಫ್ಲೆಕ್ಸಿವ್ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲೇ ನಾವು ಚೆಕ್ ಮಾಡಬೇಕು, ರಿಯಲ್ ನಂಬರ್ಸ್ ಅಲ್ಲಿ ಇರೋಂಥ ಎಲ್ಲಾನು ಸ್ಯಾಟಿಸ್ಫೈ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಬೇಕು. ಈಗ ನೋಡಿ, ಒಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ ನಾನು. ಓಕೆನಾ, ಲೆಟ್ ಅಸ್ ಟೇಕ್ ದ ಒನ್ ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ 1,1 ಅಂತಾನೆ ತಗೊಳ್ಳಿ. ಏನು, 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಕ್ಯೂಬ್. 1 ಕ್ಯೂಬ್ ಅಂತಂದ್ರೆ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಅಲ್ಲಿ ಎರಡೂ ಇದೆ, ಲೆಸ್ ದೆನ್ ಇದೆ ಮತ್ತೆ ಈಕ್ವಲ್ ಇದೆ. ಎರಡರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ನಮಗೆ ಲೆಸ್ ದೆನ್ ಸ್ಯಾಟಿಸ್ಫೈ ಆಗಲ್ಲ, ಬಟ್ ಈಕ್ವಲ್ ಸ್ಯಾಟಿಸ್ಫೈ ಆಗುತ್ತೆ. ಎರಡರಲ್ಲಿ ಒಂದು ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಅದನ್ನೇನಂತ ಬರಿತೀವಿ, ಈಕ್ವಲ್ ಅಂತ ಬರಿತೀವಿ. ಅಂದ್ರೆ ಏನಾಯ್ತು ಇಲ್ಲಿ, 1,1 ಈಸ್ ಬಿಲಾಂಗ್ಸ್ ಟು ಆರ್ ಆಯ್ತು. ಬಟ್ 1,1 ಅಷ್ಟೇ ರಿಯಲ್ ನಂಬರ್ಸಾ, ಬೇರೆಯವರು ರಿಯಲ್ ನಂಬರ್ಸ್ ತಗೋಬೇಕಾಗುತ್ತೆ. ಲೆಟ್ ಅಸ್ ಟೇಕ್, ಈಗ ಫಾರ್ ಎಕ್ಸಾಂಪಲ್ 2 ತಗೊಳ್ಳಿ. 2 ತಗೊಂಡ್ರೆ ನಮ್ಗೆ ಏನು ಬರುತ್ತಪ್ಪ, ಫಾರ್ ಎಕ್ಸಾಂಪಲ್ 2,2 ಈಸ್ ಬಿಲಾಂಗ್ಸ್ ಟು ಆರ್ ಇಲ್ವಾ ಚೆಕ್ ಮಾಡೋಣ. ಏನು, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್. 2 ಕ್ಯೂಬ್ ಅಂದರೆ 8 ಬರುತ್ತೇನಪ್ಪ, ಆಬ್ವಿಯಸ್ಲಿ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8. ಎಸ್, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ಆಗುತ್ತೆ. ಈಗ ಲೆಟ್ಸ್ ಟೇಕ್ ದ ಒನ್ ಮೋರ್ ಎಕ್ಸಾಂಪಲ್. ನಾವೇನು ಮಾಡೋಣ, ಫ್ರಾಕ್ಷನ್ ತೊಗೊಂಡು ಚೆಕ್ ಮಾಡೋಣ. ಓಕೆನಾ, ಫಾರ್ ಎಕ್ಸಾಂಪಲ್ 1/2 1/2 ಚೆಕ್ ಮಾಡೋಣ. ಓಕೆನಾ, 1/2 is less than or equal to 1/2 whole cube. ಓಕೆನಾ, 1/2 is less than or equal to 1/2 whole cube ಅಂದರೆ 1/8 ಬರುತ್ತೆ. 1/2 ಅಂದರೆ 0.5 ಬರುತ್ತೆ. 1/8 ಅಂತಂದರೆ 0.5 ಇನ್ನ ಕಮ್ಮಿ ಬರುತ್ತೆ. ಸೊ ನಮ್ಗೆ ಇಲ್ಲೇನಾಗುತ್ತೆ, 1/2 1/8ಗೆ ಈಕ್ವಲ್ ಆಗಲ್ಲ, ಲೆಸ್ ದೆನ್ ಆಗಲ್ಲ. ಸೊ ದೇರ್ ಫೋರ್ 1/2 is not less than or equal to 1/8. 1/2 is more than 1/8. ಸೊ ದೇರ್ ಫೋರ್ ದೇ ಆರ್ ನಾಟ್ ಈಕ್ವಲ್. ಸೊ ಅವಾಗ ಏನಾಗುತ್ತೆ ನಮ್ಗೆ ಇಲ್ಲಿ 1/2 1/2 ಏನಾಗುತ್ತಪ್ಪ, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದು ರಿಲೇಷನ್ ಅಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಬಟ್ ವಿ ನೋ ದಟ್ ಏನು, 1/2 ಈಸ್ ರಿಯಲ್ ನಂಬರ್ ಅಲ್ವಾ, ಇಟ್ ಬಿಲಾಂಗ್ಸ್ ಟು ಸೆಟ್ ಎ. ಅಂದ್ರೆ 1/2 1/2 ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದಿಲ್ಲ ಅಂದ್ರೆ ಸಾಕು, ನಮಗೆ ಅದನ್ನ ರಿಫ್ಲೆಕ್ಸಿವ್ ಅಂತ ಕರೆಯಲ್ಲ. ಸೊ ಇದು ಇವಾಗ ರಿಫ್ಲೆಕ್ಸಿವ್ ಆಗಲಿಲ್ಲ ಅಂದ್ರೆ ನಾವೇನ್ ಮಾಡಬೇಕು, ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಓಕೆ, ವಿ ನೀಡ್ ಟು ಗಿವ್ ಕೌಂಟರ್ ಎಕ್ಸಾಂಪಲ್. ಓಕೆ, ಸೊ ವಿ ನೀಡ್ ಟು ಗಿವ್ ಕೌಂಟರ್ ಎಕ್ಸಾಂಪಲ್. ಅದನ್ನ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಏನು, let's take this one as check that one. ಏನು, let 1/2 is belongs to set A. It is an real number. It is an real number. Therefore 1/2 is not less than or equal to 1/2 whole cube. 1/2 is not less than or equal to 1/2 cube ಅಂದ್ರೆ ಏನು ಬರುತ್ತಪ್ಪ, 8 ಬರುತ್ತೆ. So therefore this implies that. Okay, so this implies that ಏನು ನಮಗೆ 1/2 1/2 ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ರಿಲೇಷನ್. ಆ ರಿಲೇಷನ್ ಅಲ್ಲಿ ನಮ್ಗೆ 1/2 1/2 ಇಲ್ಲ. ಓಕೆ, ಈ ಥರ ಫ್ರಾಕ್ಷನ್ಸ್ ತಗೊಂಡು ಚೆಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಬರ್ತಾ ಹೋಗುತ್ತೆ. ಸೊ ದೇರ್ ಫೋರ್ ನಾವೇನು ಪ್ರೂವ್ ಮಾಡಿದ್ವಿ, ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಿದ್ವಿ ನಾವು. ಏನು ಪ್ರೂವ್ ಮಾಡಿದ್ವಿ, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್.
ಅವನು ಚೆಕ್ ವೆದರ್ ಅಂತ ಕೊಡಿದಾನೆ, ನಾವು 1 by 1 ಚೆಕ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ವಿಲ್ ಚೆಕ್ ಅಬೌಟ್ ದಟ್ ಒನ್ ಎಸ್ ಸಿಮೆಟ್ರಿಕ್. ಓಕೆನಾ, ಸಿಮೆಟ್ರಿಕ್ ಚೆಕ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಹೇಳ್ಬಿಡ್ತೀನಿ, ಆಮೇಲೆ ಜನರಲ್ ಆಗಿ ಬರಿತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ 1, 2 ತೊಗೊಳ್ಳೋಣ. 1, 2 ಬಿಲಾಂಗ್ಸ್ ಟು ಆರ್ ಇಲ್ಲ ಅನ್ನೋದಕ್ಕೆ ಫಸ್ಟ್ ರಿಲೇಷನ್ ಚೆಕ್ ಮಾಡ್ಕೊಳ್ಳೋಣ. 1 is less than or equal to 2 cube. This implies that 1 is less than or equal to 8 ಅಲ್ವಾ? Yes, obviously 1 is less than or equal to 8. ಈಗ ರಿವರ್ಸ್ ಮಾಡಿ, 2, 1 ಅಬ್ಸರ್ವ್ ಮಾಡಿ, 2 is less than or equal to 1 cube. Is it right? 2 is less than or equal to 1? No, 2 is not less than or equal to 1. 2 is more than 1. ಸೊ ಮೋರ್ ದೆನ್ 1 ಆಗಿರೋದಕ್ಕೆ 2, 1 ಅಂದರೆ 1, 2 ಇದೆ, ಬಟ್ 2, 1 ಇಲ್ಲ. ಅಂದರೆ ಯು ನೀಡ್ ರೈಟ್ ಡೌನ್ ಕೌಂಟರ್ ಎಕ್ಸಾಂಪಲ್ನ ಬರಿಬೇಕಾಗುತ್ತೆ ನಮಗೆ. ಓಕೆನಾ, ರೈಟ್ ಡೌನ್ ದಟ್ ಒನ್ ಈಸ್ ಕೌಂಟರ್ ಎಕ್ಸಾಂಪಲ್. ಸೊ ಇಲ್ಲಿ ನಾವು ಏನು ಮಾಡಬೇಕು, ವಿ ನೀಡ್ ರೈಟ್ ಡೌನ್ ದ ಕೌಂಟರ್ ಎಕ್ಸಾಂಪಲ್. ಅಂದರೆ ಆ ಎಕ್ಸಾಂಪಲ್ನ ನಾನು ಬರಿತಾ ಹೋಗ್ಬೇಕಿಲ್ಲಿ. ಏನು, ಲೆಟ್ ಓಕೆ, 1 second. ಓಕೆ, ಲೆಟ್ 1, 2 both are the belongs to the set A. ಅಂದರೆ both are real numbers. ಓಕೆನಾ, 1, 2 is belongs to R. This implies that 1 is less than or equal to 2 cube. This implies that 1 is less than or equal to 8, obviously. Okay na? But 2, 1 does not belongs to R. This implies that 2 is less than or equal to 1 cube. 2 is less than or equal to 1 cube. So 2 is not less than or equal to 1. 2 is more than 1. Therefore 2, 1 does not belongs to R. Therefore R is not symmetric. R ಅನ್ನೋದೇನಾಯಿತು, is not symmetric. ಸೊ ಸಿಮೆಟ್ರಿಕ್ಕು ಆಗಲಿಲ್ಲ ನಮಗಿಲ್ಲಿ. ಓಕೆನಾ, ನೆಕ್ಸ್ಟ್ ಒನ್ ವಿಲ್ ಚೆಕ್ ಒನ್ ಮೋರ್. ಯಾವುದು, ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಲೆಟ್ಸ್ ಚೆಕ್ ಫಾರ್ ಟ್ರಾನ್ಸಿಟಿವ್. ಇದಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಫಸ್ಟ್ ಲೆಟ್ಸ್ ಟೇಕ್ ದ ಎಕ್ಸಾಂಪಲ್ ಇಸ್ ಲೈಕ್ ದಿಸ್. ಏನು, ಫಸ್ಟು 9, 3 ತಗೊಳ್ಳೋಣ. ಇಸ್ ಬಿಲಾಂಗ್ಸ್ ಟು ಆರ್ ಅಥವಾ ಇಲ್ವಾ ಅನ್ನೋದಕ್ಕೆ ಫಸ್ಟ್ ನಾವೇನು ಮಾಡೋಣ, ರಿಲೇಷನ್ ಚೆಕ್ ಮಾಡ್ಕೊಳ್ಳೋಣ. ಏನು, 9 is less than or equal to 3 cube. 3 cube ಅಂದರೆ ಏನು ಬರುತ್ತಪ್ಪ, 27. ಅಂದರೆ 9 is less than or equal to 27. ಎಸ್, ಆಬ್ವಿಯಸ್ಲಿ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ 3 ಇಂದ ಸ್ಟಾರ್ಟ್ ಆಗಂತ ಒಂದು ಆಡೆಡ್ ಪೇರ್ ತಗೊಳ್ಳೋಣ. 3, 1 ತಗೊಳ್ಳೋಣ. 3, 1 ಬಿಲಾಂಗ್ಸ್ ಟು ಆರ್ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ. ಏನು, 3 is ಓಕೆ, ಲೆಟ್ಸ್ ಟೇಕ್ 3, 1 ಬೇಡ. 3, 1 ಬೇಡ ನಮಗೆ. ವಿಲ್ ಟೇಕ್ ದಟ್ ಒನ್ ಆಸ್ 3, 2 ತಗೊಳ್ಳೋಣ. ಓಕೆ, ಲೆಟ್ಸ್ ಟೇಕ್ 3, 2. ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಇದು ಸ್ಯಾಟಿಸ್ಫೈ ಮಾಡುತ್ತೋ ಇಲ್ವೋ ಚೆಕ್ ಮಾಡ್ಕೊಳ್ಳೋಣ. 3 is less than or equal to 2 cube. 3 is less than or equal to 2 cube ಅಂದರೆ ಏನು ಬರುತ್ತಪ್ಪ, 8. ಆಬ್ವಿಯಸ್ಲಿ ಕರೆಕ್ಟ್ ನಮಗೆ. 3 is less than or equal to 8. ಈಗ ಏನು ಮಾಡೋಣ, 9, 2 ಚೆಕ್ ಮಾಡ್ಕೊಳ್ಳೋಣ. 9, 2 ಈ ರಿಲೇಷನಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. 9, 2 is belongs to R or not, you need to check. ಹೆಂಗೆ, 9 is less than or equal to 2 cube ಈ ರಿಲೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. 9 is less than or equal to 2 cube. 9 is less than or equal to 2 cube ಅಂದರೆ 8. 9 is less than or equal to 8? No. 9 is not less than or equal to 8. 9 is more than 8. ಹಾಗಾಗಿ 9, 2 ಇಲ್ಲ ಅಂದರೆ ಏನು, 9, 3 ಇದೆ, 3, 2 ಇದೆ. ಬಟ್ ಎ ಬಿ, ಓಕೆನಾ, ಇಲ್ಲಿ ನೋಡಿ, ಇದು ಎ, ಇದು ಬಿ, ಇದು ಬಿ, ಇದು ಸಿ. ಎ ಬಿ ಇದೆ, ಬಿ ಸಿ ಇದೆ. ಬಟ್ ಎ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅನ್ನೋದಂದ್ರೆ ಅಲ್ಲಿ ಬಗ್ಗೆ ಏನಾಗುತ್ತೆ ನಮ್ಗೆ, ಅದು ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಅಂದರೆ ಇದು ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ. ಸೊ ಈಗ ಅದನ್ನೇನು ಮಾಡೋಣ ನಾವು, ವಿ ರೈಟ್ ಡೌನ್ ಇನ್ ಟರ್ಮ್ಸ್ ಆಫ್ ಪರ್ಟಿಕ್ಯುಲರ್ ಆಗಿ ಬರಿತಾ ಹೋಗೋಣ. ಓಕೆನಾ, ಏನು, ಲೆಟ್ಸ್ ಟೇಕ್ ದ 3 ನಂಬರ್ಸ್. ನೆನ್ಪಿಟ್ಕೋಬೇಕಂಡ್ರು ಸರ್, ಹೇಗೆ ನೆನ್ಪಿಟ್ಕೊಳ್ಳೋದು ಈ ನಂಬರ್ಸ್ನ ಅಂತಂದರೆ, ನಾನು ಇಲ್ಲಿ ಹೇಳಿದ್ದೀನಿ ಅಲ್ವಾ, ಈಗ ಗೊತ್ತಾಗಿದೆ ನಿಮ್ಗೆ ಯಾವ ನಂಬರ್ಸಲ್ಲಿ ಸ್ಯಾಟಿಸ್ಫೈ ಆಗಲ್ಲ ಅಂತ. ನೀವೇನು ಮಾಡ್ಬೇಕು, ಈ ನಂಬರ್ಸ್ನ ನೆನ್ಪಿಟ್ಕೊಂಡಿರ್ಬೇಕು. ಯಾವ್ಯಾವುದು, ಫಸ್ಟು ರಿಫ್ಲೆಕ್ಸಿವಲ್ಲಿ ಫ್ರ್ಯಾಕ್ಷನ್ಸ್ ಕೊಡಬೇಕು. ನೀವು ಸಿಮೆಟ್ರಿಕ್ಕಿಗೆ ಯಾವ ನಂಬರ್ಸ್ ತೊಗೊಂಡ್ರು ಸ್ಯಾಟಿಸ್ಫೈ ಆಗಲ್ಲ. ನೀವು ಯಾವ ನಂಬರ್ಸ್ ಆದ್ರೂ ತೊಗೊಳ್ಳಿ, ಆದಷ್ಟು ಸಿಂಪಲ್ ಆಗಿರೋದೇ ತೊಗೊಳ್ಳಿ. ಟ್ರಾನ್ಸಿಟಿವ್ಗೆ ನೀವೇನು ಮಾಡಬೇಕು, 9, 3, 2ನೇ ತೊಗೊಳ್ಳಿ. ಓಕೆ, ಲೆಟ್ 9, 3, 2 ಬಿಲಾಂಗ್ಸ್ ಟು ಸೆಟ್ ಎ. ದೇ ಆರ್ ರಿಯಲ್ ನಂಬರ್ಸ್. ಓಕೆ, ದೇ ಆರ್ ರಿಯಲ್ ನಂಬರ್ಸ್. ಫಸ್ಟ್ ಒನ್ ಏನು ಮಾಡೋಣ, ಐ ಆಮ್ ಗೋಯಿಂಗ್ ಟು ರೈಟ್ ಆನ್ ದಿಸ್ ಒನ್ ಆಸ್ 9, 3 is belongs to R. ಚೆಕ್ ಮಾಡ್ಕೊಳ್ಳೋಣ. ಯಾವುದು, ಈ ರಿಲೇಷನ್ ಚೆಕ್ ಮಾಡ್ಕೊಳ್ಳಿ. ಏನು, 9 is less than or equal to 3 cube. This implies that obviously 9 is less than or equal to 27. ಎಸ್ ಸರ್, ಕರೆಕ್ಟ್ ಸರ್ ಇದು. ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳೋಣ. ಏನು, 3, 2 ತಗೊಳ್ಳೋಣ. ಸೇಮ್ ರಿಲೇಷನ್ ಇರೋಂಥ ಒಂದು ಆಡೆಡ್ ಪೇರ್ನೇ ತೊಗೋಬೇಕು. ನೋಡ್ರು,
ನೀವು ಫಸ್ಟ್ ಏನೇ ಎರಡು ಆರ್ಡರ್ಡ್ ಪೇರ್ ತಗೊಳ್ಳಿ, ಅವೆರಡು ಆರ್ಡರ್ಡ್ ಪೇರು ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡೋಂಥವನ್ನೇ ತಗೋಬೇಕು. ಓಕೆನಾ? ಇಲ್ಲಿ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡದೇ ಇರೋಂಥ ತೊಗೊಂಡ್ಬಿಟ್ಟು ಸರ್ ಹಿಂಗೆ ಚೆಕ್ ಮಾಡಿ ಬರಲ್ಲ. ಟ್ರಾನ್ಸ್ಟಿವ್ ಅಲ್ಲಿ ಹಾಗೇನೆ. ಟ್ರಾನ್ಸ್ಟಿವ್ ಏನು ಹೇಳುತ್ತೆ, ಎ ಕಾಮ ಬಿ ಇದ್ದು ಬಿ ಕಾಮ ಸಿ ಇದ್ದು ಎ ಕಾಮ ಸಿನ ಹುಡುಕ್ಬೇಕು ನಾನು. ಓಕೆನಾ? ಸೊ ಈಗ ಏನಾಗಿದೆ, 9,3 ಇದೆ, 3,2 ಇದೆ. 9,2ನ ನಾನು ಚೆಕ್ ಮಾಡಬೇಕು, ಅದನ್ನು ಚೆಕ್ ಮಾಡೋಣ. ಸೊ ಇವಾಗ 3,2ನ ಸ್ಯಾಟಿಸ್ಫೈ ಮಾಡುತ್ತಿಲ್ವಾ ಚೆಕ್ ಮಾಡಿ. 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್. ಆಬ್ವಿಯಸ್ಲಿ 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯೂಬ್ ಅಂದರೆ ಏನು ಬರುತ್ತಪ್ಪ 8. 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 8 ನೋ. ಸೊ ಏನು ಬರದೆ, ಸಾರಿ 9 ಅಲ್ಲ 3, ಸಾರಿ ಏನು, ಇಟ್ ಈಸ್ ನಾಟ್ 9, ಇಟ್ ಈಸ್ 3. ಓಕೆನಾ? ಸೊ ಇಲ್ಲಿ ಏನು ಬರುತ್ತೆ, 3 is less than or equal to 2 cube. This implies that 3 is less than or equal to 8. Yes, obviously 3 is less than or equal to 8. ಈಗ ಏನು ಮಾಡಿ ಅಂತಂದರೆ ನಾನು 9,2 ಚೆಕ್ ಮಾಡ್ಕೋಬೇಕು. ನಾನು ಕೌಂಟರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಹಾಗಾಗಿ ಮುಂಚೆನೇ ಬರಿತಾ ಇದ್ದೀನಿ. ಕೌಂಟರ್ ಎಕ್ಸಾಂಪಲ್ ಕೊಡ್ತಿರೋದು ಏನು ಬರುತ್ತೆ, 9 is less than or equal to 2 cube. This implies that 9 is 2 cube ಅಂತಂದರೆ 8. 9 is not less than or equal to 8. It is more than 8. Therefore, it is not less than. Therefore, it is not belongs to R. ಸೊ ಹಾಗಾದರೆ ಏನಾಯಿತು, ದೇರ್ ಫೋರ್ ಆರ್ ಈಸ್ ನಾಟ್ ಟ್ರಾನ್ಸ್ಟಿವ್ ಆಯಿತು. ಓಕೆ, ನಾ ಏನು ಪ್ರೂವ್ ಮಾಡ್ತಾ ಇದ್ದೀನಿ ಈಗ, ಆರ್ ಈಸ್ ನಾಟ್ ಟ್ರಾನ್ಸ್ಟಿವ್ ಅಂತ ಪ್ರೂವ್ ಮಾಡ್ತಾ ಇದ್ದೀನಿ. ಆರ್ ಈಸ್ ನಾಟ್ ಟ್ರಾನ್ಸ್ಟಿವ್. ಓಕೆ, ಆರ್ ಈಸ್ ನಾಟ್ ಟ್ರಾನ್ಸ್ಟಿವ್. ಆರ್ ಈಸ್ ನಾಟ್ ಟ್ರಾನ್ಸ್ಟಿವ್. ಮಗ ನೆನ್ಪಿಟ್ಕೋಬೇಕಾಡ್ರು ಈ ನಂಬರ್ಸ್ನ ಕಂಪಲ್ಸರಿ ನೆನ್ಪಿಟ್ಕೋಬೇಕು. ಯಾಕಂದರೆ ರಿಯಲ್ ನಂಬರ್ಸ್ ಅನ್ನೋದು ಒಂದು ಇನ್ಫೈನೈಟ್ ಸೆಟ್. ಇನ್ಫೈನೈಟ್ ಸೆಟ್ ಅಂದ್ರೆ ಅದರಲ್ಲಿ ತುಂಬ ನಂಬರ್ಸ್ ಇರ್ತವೆ. ತುಂಬ ನಂಬರ್ಸ್ ಇದ್ದಾಗ ಬರೀ ನೀವು ನ್ಯಾಚುರಲ್ ನಂಬರ್ಸು ಇಂಟೀಜರ್ಸ್ ತೊಗೊಂಡು ಚೆಕ್ ಮಾಡಿದ್ರೆ ಆಗಲ್ಲ. ನಮಗಿಲ್ಲಿ ನಮಗೇನಾಗುತ್ತೆ ಅಂತಂದರೆ ಇಲ್ಲಿ ಎಲ್ಲ ನಂಬರ್ಸ್ ಅಂದರೆ ಪಾಸಿಬಲ್ ಇರೋಂಥವು, ಪಾಸಿಬಲ್ ಇಲ್ಲದೆ ಇರೋಂಥ ನಂಬರ್ಸು ತೊಗೋಬೇಕಾಗತ್ತೆ. ಫಸ್ಟ್ ಟೈಮ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಒಂದ್ಸಲ ನೀವು ವಿಡಿಯೋ ನೋಡಿ ಇದನ್ನ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನೀವೇ ಬರೀತೀರ. ಓಕೆನಾ? ಸೊ ಹಾಗಾಗಿ ಏನೇನು ಪಾಸಿಬಲ್ಸ್ ಇರುತ್ತೆ ಅಂದರೆ ಎಲ್ಲ ನಂಬರ್ಸಲ್ಲೂ ಚೆಕ್ ಮಾಡ್ಕೊತ ಹೋಗಬೇಕಾಗುತ್ತೆ. ಓಕೆನಾ? ಸೊ ನೀವು ರಿಫ್ಲೆಕ್ಸಿವ್ಗೆ ಈ ಎಕ್ಸ್ಪೆಷಲಿ ಇದಿತ್ತು ಅಂತಂದ್ರೆ ನೀವೇನು ಮಾಡಬೇಕು, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಇತ್ತು ಅಂತಂದರೆ ಯು ನೀಡ್ ಟು ಟೇಕ್ ದ 1/2 1/2 1/2 ತೊಗೋಬೇಕು. ಸೊ 1/2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2ನ ಚೆಕ್ ಮಾಡ್ಕೋಬೇಕು. 1/2 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 1/2. ಯಾಕೆ, 1 ಕ್ಯೂಬ್ ಈಸ್ 1, 2 ಕ್ಯೂಬ್ ಈಸ್ 8 ಆಗುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಸಿಮಿಲರ್ಲಿ 1,2 ನೀವು ಇಲ್ಲಿ ಯಾವ ನಂಬರ್ಸ್ ತೊಗೊಂಡ್ರು ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ? ಇಲ್ಲಿ ಮಾತ್ರ 932 ಅಂದರೆ ಇಲ್ಲಿ ಹೆಂಗೆ ತೊಗೋಬೇಕು ಅಂದರೆ ಒಂದು ಬಿಗ್ಗರ್ ನಂಬರ್, ನೆಕ್ಸ್ಟ್ ಅದಕ್ಕಿಂತ ಒಂದು ಸ್ಮಾಲರ್ ನಂಬರ್, ಅದಕ್ಕಿಂತ ಒಂದು ಸ್ಮಾಲರ್ ನಂಬರ್. 1 ತೊಗೊಂಡ್ರೆ ಸ್ಯಾಟಿಸ್ಫೈ ಆಗಲ್ಲ, 1 ತೊಗೋಬೇಡಿ ನಿಮಗೆ. ಯಾಕಂದರೆ 1 ತೊಗೊಂಡ್ರೆ ಈ ಸೆಕೆಂಡ್ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗಲ್ಲ. ಹಾಗಾಗಿ ನೀವು ಬೇಕಾದ್ರೆ 10, 4, 2 ತೊಗೊಂಡ್ರು ಚೆಕ್ ಮಾಡ್ಕೋಬೋದು. 10, 4, 2 ಅದನ್ನು ತೊಗೊಂಡ್ರು ಚೆಕ್ ಮಾಡ್ಕೋಬೋದು. ಓಕೆನಾ? ಸೊ ಇದು ನೆನ್ಪಿಟ್ಕೊಂಡಿರಿ. ಸೊ ದೇರ್ ಫೋರ್ ಚೆಕ್ ವೆದರ್ ಅಂತ ಕೊಟ್ಟಿರೋದ್ರಿಂದ ಆರ್ ಏನಾಗುತ್ತೆ, ರಿಫ್ಲೆಕ್ಸಿವ್ ಆಗಲ್ಲ, ಸಿಮಿಟ್ರಿಕ್ ಆಗಲ್ಲ, ಟ್ರಾನ್ಸ್ಟಿವ್ನೂ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಲ್ಲೇನಿದೆ, ಸೇಮ್ ಕ್ವಶನ್, ಬಟ್ ಇಲ್ಲಿ ಏನು ಕೊಟ್ಟಾನೆ, ಎ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಕೊಟ್ಟಾನೆ. ಆರ್ ಇಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆರ್ ಟ್ರಾನ್ಸ್ಟಿವ್ ಚೆಕ್ ಮಾಡ್ಕೊಂಡು ತಗೋಣ. ಇಲ್ಲೂ ಸೇಮ್ ಕಂಡ್ರು, ಸೇಮ್ ನಂಬರ್ಸ್ ತಗೊಳ್ಳಿ, ಸೇಮ್ ಚೆಕ್ ಮಾಡ್ಕೊಂತ ಹೋಗಿ. ಸೊ ನಾನು ಡೈರೆಕ್ಟಾಗಿ ಬರೀತಾ ಹೋಗ್ತೀನಿ ನಾನು ಇಲ್ಲಿ. ಓಕೆನಾ? ಐ ಆಮ್ ಗೋನ್ ಟು ರೈಟ್ ಡೌನ್ ಡೈರೆಕ್ಟ್ಲಿ. ಓಕೆ, ಸೊ ವಾಟ್ ದೇರ್ ಗಿವನ್ ಹಿಯರ್ ಇಟ್ ಈಸ್, ದೇರ್ ಗಿವನ್ ಫಸ್ಟ್ ಸೆಟ್ ಎ ಏನು ಕೊಟ್ಟಿದ್ದಾನೆ, ಸೆಟ್ ಎ ದೇರ್ ಗಿವನ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಓಕೆನಾ? ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಆರ್ ಏನು ಕೊಟ್ಟಿದ್ದಾನೆ, ಯಾವುದಾದ್ರೂ ಒಂದು ಆರ್ಡರ್ಡ್ ಪೇರನ್ನು ತಗೊಳ್ಳಿ, ಎ ಕಾಮ ಬಿ ಅಂತ. ಅವೆರಡರ ಮಧ್ಯೆ ರಿಲೇಷನ್ ಏನಿದೆ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಇದೆ. ಸೊ ವಿಲ್ ಚೆಕ್ ಫಾರ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ನ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಹೆಂಗೆ ಚೆಕ್ ಮಾಡ್ಕೊಂಡ್ರ, ಎರಡು ಎಲಿಮೆಂಟ್ಸ್ ತೊಗೊಳ್ರು. ಏನು, ಲೆಟ್ಸ್ ಟೇಕ್ 1/2 ಅಂತಲೇ ತೊಗೊಳ್ಳಿ. ಓಕೆ, ಲೆಟ್ಸ್ ಟೇಕ್ ಈಸ್ 1/2 1/2 ಅಂತಲೇ ತೊಗೊಳ್ಳೋಣ. ಓಕೆನಾ? 1/2 ಇಸ್ ಬಿಲಾಂಗ್ಸ್ ಟು ಸೆಟ್. ಇಟ್ ಇಸ್ ಎ ರಿಯಲ್ ನಂಬರ್ ಅಲ್ವಾ, ಚೆಕ್ ಮಾಡ್ಕೊಳ್ಳಿ. 1/2 is less than or equal to 1/2 whole square. This implies that 1/2 is less than or equal to 1/4. 1/2 ಅಂತಂದರೆ 0.5 ಬರುತ್ತೆ, 1/4 ಅಂದರೆ 0.25 ಬರುತ್ತೆ. ಹಾಗಾಗಿ 1/2 is more than 1/4 ಬಟ್ ನಾಟ್ ಲೆಸ್ ದೆನ್ ಅಂದರೆ ಸ್ಯಾಟಿಸ್ಫೈ ಆಗಲ್ಲ. ಸ್ಯಾಟಿಸ್ಫೈ ಆಗಲ್ಲ ಅಂತಂದರೆ ಏನಾಗುತ್ತೆ ನಮಗೆ, ದೇರ್ ಫೋರ್ 1/2, 1/2, 1/2, 1/2 ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತಂದರೆ ನಾವೇನು ಪ್ರೂವ್ ಮಾಡಿದ್ವಿ, ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಆಯಿತು. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. 1/2, 1/2 ಇಲ್ಲ. ನೆಕ್ಸ್ಟ್ ಚೆಕ್ ಮಾಡೋಣಪ್ಪ. ನೆಕ್ಸ್ಟ್ ವಿ ನೀಡ್ ಟು ಚೆಕ್ ಅಬೌಟ್ ಸಿಮಿಟ್ರಿಕ್. ಸಿಮಿಟ್ರಿಕ್ಕಿಗೆ ನೀವು ಯಾವ ನಂಬರ್ಸ್ ತೊಗೊಂಡ್ರು ಚೆಕ್ ಮಾಡ್ಕೊಂಡು ಹೋಗ್ರಿ, ಆದಷ್ಟು ಸಿಂಪಲ್ ಆಗಿರೋಂಥ ನಂಬರ್ಸ್ ತೊಗೊಳ್ಳೋಣ.
ಓಕೆನಾ. ನಾವೇನು ಮಾಡೋಣ, ಇಲ್ಲೂ ಅಷ್ಟೇ ಐ ಆಮ್ ಗೋಯಿಂಗ್ ಟು ಟೇಕ್ ದಟ್ ಒನ್ ಆಸ್ 1/2 ಅಂತಲೇ ತೊಗೊತೀನಿ. ಓಕೆ, ಏನು ಲೆಟ್ 1, 2 ಈಸ್ ಬಿಲಾಂಗ್ಸ್ ಟು ಎ. ಅವೆರಡು ಏನು, 1 ಅನ್ನೋದು 2 ಅನ್ನೋದು ರಿಯಲ್ ನಂಬರ್ಸ್, ಸೆಟ್ ಎ ಬಿಲಾಂಗ್ಸ್ ಆಗುತ್ತೆ. ಇವಾಗ ಈ ರಿಲೇಷನ್ ಚೆಕ್ ಮಾಡ್ಕೊಳ್ಳೋ. ನೀವು ಇಲ್ಲಿ ಒಂದು ಆರ್ಡರ್ಡ್ ಪೇರ್ ತೊಗೋಬೇಕು. ಆರ್ಡರ್ಡ್ ಪೇರ್ ಹೆಂಗೆ ತೊಗೋಬೇಕು ಅಂದರೆ ಈ ರಿಲೇಷನ್ನ ಸ್ಯಾಟಿಸ್ಫೈ ಮಾಡೋಂಥ ಆರ್ಡರ್ಡ್ ಪೇರ್ ತೊಗೋಬೇಕು. ಅಂದರೆ ಏನು, 1, 2 ತಗೊಳ್ಳಿ. 1, 2 ಈಸ್ ಬಿಲಾಂಗ್ಸ್ ಟು ರಿಲೇಷನ್ ಆರ್. ಓಕೆನಾ, ರಿಲೇಷನ್ ಆರ್. 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್. ದಿಸ್ ಇಂಪ್ಲೈಸ್ ದಟ್ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಆಬ್ವಿಯಸ್ಲಿ 1 4ಗಿನ್ನ ಕಮ್ಮಿ ಇದೆ. ಎಸ್, ಇದನ್ನು ರಿವರ್ಸ್ ಮಾಡಿ. ಇವಾಗ 2, 1 ತಗೊಂಡು ಚೆಕ್ ಮಾಡ್ಕೊಳ್ಳಿ ಬರುತ್ತಾ ಇಲ್ವಾ ಅಂತ. ಓಕೆನಾ. ಸೊ ದಟ್ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಸ್ಕ್ವೇರ್. ದಿಸ್ ಇಂಪ್ಲೈಸ್ ದಟ್ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ನೋ, 2 ಈಸ್ ಮೋರ್ ದೆನ್ 1. ಸೊ ದೇರ್ ಫೋರ್ 2 is not less than or equal to 1 square. Therefore 2, 1 does not belongs to R. ಅಂದರೆ 1, 2 ಇದೆ ಬಟ್ 2, 1 ಇಲ್ಲ. ಸೊ therefore R is not symmetric. ಸೊ R ಅನ್ನೋದೇನಾಯಿತು, ಸಿಮೆಟ್ರಿಕ್ ಆಗಲಿಲ್ಲ. ಓಕೆ, ನೆಕ್ಸ್ಟ್ ಚೆಕ್ ಫಾರ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಚೆಕ್ ಮಾಡ್ಕೊಂತ ಹೋಗೋಣ. ಓಕೆನಾ. ಟ್ರಾನ್ಸಿಟಿವ್ ಅಲ್ಲಿ ಏನು ಮಾಡೋಣ, ಲೆಟ್ ಅಸ್ ಟೇಕ್ ದ 3 ನಂಬರ್ಸ್. ಮತ್ತೆ 3 ನಂಬರ್ಸ್ ತಗೊಳ್ಳಿ, ಸೇಮ್ ನಂಬರ್ಸ್ ತಗೊಳ್ಳಿ. ಓಕೆನಾ. ಏನು, ಲೆಟ್ 9, 3, 2 ಇಸ್ ಬಿಲಾಂಗ್ಸ್ ಟು ಸೆಟ್ ಎ. ಅಂದರೆ ಆ 3 ನಂಬರ್ಸು ರಿಯಲ್ ನಂಬರ್ಸ್. ಫಸ್ಟ್ ಒನ್ ಚೆಕ್ ಮಾಡ್ಕೊಂತ ಹೋಗ್ರು. ಏನು, 9, 3 ಇಸ್ ಬಿಲಾಂಗ್ಸ್ ಟು ಆರ್. ಅಂದರೆ ಆಲ್ರೆಡಿ ಸ್ಯಾಟಿಸ್ಫೈ ಮಾಡೋಂಥ ಒಂದು ರಿಲೇಷನ್ ತಗೊಳ್ಳಿ. ಏನು, 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಸ್ಕ್ವೇರ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ, ಬಿ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ದಿಸ್ ಇಂಪ್ಲೈಸ್ ದಟ್ 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 9. ಕರೆಕ್ಟ್ ಅಲ್ವೇನ್ರು? ಎರಡು ರಿಲೇಷನ್ ಇದೆ. ಏನು, 9 ಲೆಸ್ ದೆನ್ 9 ಆರು ಆಗಿರ್ಬೋದು ಅಥವಾ 9 ಈಕ್ವಲ್ ಟು 9 ಆರು ಆಗಿರ್ಬೋದು. ಸೊ ಹಾಗಾಗಿ ಎರಡು ರಿಲೇಷನ್ ಇದೆ. ಸೊ 9 ಈಕ್ವಲ್ ಟು 9 ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತು. ನೆಕ್ಸ್ಟ್ ಏನು ಮಾಡೋಣ, 3, 2 ತೊಗೊಳ್ಳೋಣ. ಅಕಸ್ಮಾತ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ 10 ತೊಗೊಂಡು ಚೆಕ್ ಮಾಡ್ಬೋದು. ಬೆಟರ್ ನೀವು 9, 3, 2 ಎರಡೂ ಪ್ರಾಬ್ಲಮ್ಸ್ಗೂ ಒಂದೇ ಥರ ನಂಬರ್ಸ್ನೇ ನೆನ್ಪಿಟ್ಕೊಂಡಿದೆ. ಓಕೆನಾ. ಲೆಟ್ ಅಸ್ ಟೇಕ್ 9, 2 ಈಸ್ ಬಿಲಾಂಗ್ಸ್ ಟು ಆರ್. 3, 2 ಈಸ್ ಬಿಲಾಂಗ್ಸ್ ಟು ಆರ್. ಚೆಕ್ ಮಾಡ್ಕೊಳ್ಳೋಣ. ಈ ಎ, ಬಿ, ಎ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್. 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್. ದಿಸ್ ಇಂಪ್ಲೈಸ್ ದಟ್ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಆಬ್ವಿಯಸ್ಲಿ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಅಂದರೆ 3 4ಕ್ಕಿಂತ ಕಮ್ಮಿ ಇದೆ. ಎಸ್, ಸ್ಯಾಟಿಸ್ಫೈ ಮಾಡ್ತು. ಈಗ 9, 2 ಚೆಕ್ ಮಾಡಿಕೊಡ್ರು. 9, 2 ಈಸ್ ಬಿಲಾಂಗ್ಸ್ ಟು ಆರ್ ಆರ್ ನಾಟ್. ಚೆಕ್ ದಿಸ್ ಒನ್. ಏನು, 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್. ದಿಸ್ ಇಂಪ್ಲೈಸ್ ದಟ್ 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ನೋ, 9 ಈಸ್ ಮೋರ್ ದ್ಯಾನ್ 4. ಹಾಗಾಗಿ 9 ಈಸ್ ನಾಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. therefore 9, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಅಂದರೆ ಆವಾಗ ಏನಾಯ್ತು ನಮಗೆ, ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಆರ್ ಅನ್ನೋದೇನಾಯಿತು, ನಾಟ್ ಟ್ರಾನ್ಸಿಟಿವ್ ಆಯಿತು. ಓಕೆ, ಇದು ತುಂಬ ಇಂಪಾರ್ಟೆಂಟ್ ಕಂಡ್ರು. ಓಕೆ, ತುಂಬ ಸಲ ಕೇಳಿದ್ದಾನೆ. ಎ ಸ್ಕ್ವೇರ್ ಆಗಿರಲಿ, ಬಿ ಕ್ಯೂಬ್ ಆಗಿರಲಿ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಕ್ಯೂಬ್ ಆಗಿರಲಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಆಗಿರಲಿ. ಇದು ನೆನ್ಪಿಟ್ಕೊಂಡಿರಿ. ಇವೆರಡರಲ್ಲಿ ಯೂಸಿಯಲಿ ಯಾವ್ದಾರು ಒಂದು ಕೇಳ್ತಿರ್ತಾನೆ. ಇದು ಫಸ್ಟ್ ಏನು ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಇದೆಯಲ್ವಾ, ಇದೇನಾಗುತ್ತೆ ಯೂಸಿಯಲಿ ನಮಗೆ 1 ಮಾರ್ಕ್ಸಲ್ಲಿ ತುಂಬ ಕೇಳ್ತಾನೆ. ಇದರಲ್ಲಿ ಇನ್ನೊಂದು ರಿಲೇಷನ್ನು ಕೇಳ್ತಾನೆ. ಆದರೆ ನಿಮಗೆ ಕುತ್ಕೊಂಡು ಹೋಮ್ವರ್ಕಲ್ಲಿ ಮಾಡ್ಕೊಳ್ಳಿ. ಏನು, ಎ ಈಸ್ ಲೆಸ್ ದ್ಯಾನ್ ಬಿ. ಎ ಈಸ್ ಲೆಸ್ ದ್ಯಾನ್ ಬಿನಲ್ಲಿ ಯಾವ್ಯಾವ್ದಾಗುತ್ತೆ ಆಗಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಓಕೆ, ದೀಸ್ ಆರ್ ದ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಯಾವುದು, ಲೆಟ್ ಅಸ್ ಅಬ್ಸರ್ವ್ ಹಿಯರ್. ಇಲ್ಲಿ ಏನು ಕೊಟ್ಟಿದ್ದಾನೆ, ವಾಟ್ ದೇರ್ ಗಿವನ್ ಹಿಯರ್ ಇಟ್ ಈಸ್. ಓಕೆ, ಇಟ್ ಇಸ್ ಗಿವನ್ ದಟ್ ಏನು, if R1 R2 are equivalence relations in set A, then R1 intersection R2 is also an equivalence relation ಅಂತ ಹೇಳಿದ್ದಾನೆ. ಅಂದರೆ ಏನು, ಇದು ಯೂಸಿಯಲಿ ನಮಗೆ ಥಿಯರಿ ಕ್ವಶನಲ್ಲಿ ಕೇಳಕೊಂಡ್ರು. ನಮಗೆ ಕೇಳೋಂಥದ್ದು ಥಿಯರಿ MCQ ಅಲ್ಲಿ ಕೇಳ್ತಾನೆ ಅಥವಾ ಕಾಂಪಿಟೇಟಿವ್ ಅಲ್ಲಿ ಕೇಳ್ತಾನೆ. ಏನಂತ ಹೇಳಿದಾನೆ, ಈಗ R1 ಮತ್ತು R2 ಈಕ್ವಿಲೆನ್ಸ್ ರಿಲೇಷನ್ಸ್ ಆಗಿದ್ದಾವೆ. R1 ಮತ್ತು R2 ಈಕ್ವಿಲೆನ್ಸ್ ರಿಲೇಷನ್ ಆಗಿದೆ ಅಂದರೆ ಮೀನಿಂಗ್ ಏನಪ್ಪ, ಮೀನಿಂಗ್ ಏನು ಅಂತಂದರೆ ದೇ ಆರ್ ರಿಫ್ಲೆಕ್ಸಿವ್, ದೇ ಆರ್ ಸಿಮೆಟ್ರಿಕ್, ದೇ ಆರ್ ಟ್ರಾನ್ಸಿಟಿವ್. ಅಂದರೆ 3 ಸ್ಯಾಟಿಸ್ಫೈ ಮಾಡುತ್ತೆ. ಅದಕ್ಕೆ ಇಂಟರ್ಸೆಕ್ಷನ್ ತೊಗೊಂಡ್ರು ಅದು ಏನಾಗಿರುತ್ತೆ, ಈಕ್ವಿಲೆನ್ಸ್ ರಿಲೇಷನ್ ಆಗಿರುತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡೋಣ. ಈಗ ನಾನೇನು ಮಾಡ್ತೀನಿ, ಒಂದು ಎಕ್ಸಾಂಪಲ್ ತೊಗೊಂಡು ಪ್ರೂವ್ ಮಾಡ್ತೀನಿ. ಓಕೆ, ಯಾವ್ಯಾವ್ದಾಗುತ್ತೆ ಯಾವ್ಯಾವ್ದಾಗಲ್ಲ ಅಂತ. ಓಕೆ, ಸೊ ಲೆಟ್ ಅಸ್ ಟೇಕ್ ಒನ್ ಸೆಟ್. ಒಂದು ಸಿಂಪಲ್ ಆಗಿರೋಂಥ ಒಂದು ಸೆಟ್ ತೊಗೊಳ್ಳೋಣ. ಲೆಟ್ ಅಸ್ ಟೇಕ್ ದಟ್ ಸೆಟ್ ಈಸ್ 1, 2, 3 ಅಂತ ತೊಗೊಳ್ಳೋಣ. ಓಕೆನಾ. ಸೊ ವಿಲ್ ಡಿಫೈನ್ ದ 2 ಡಿಫ್ರೆಂಟ್ ರಿಲೇಷನ್ಸ್. R1ನ ಡಿಫೈನ್ ಮಾಡ್ಕೊತೀವಿ. ಅದೇನಾಗಿರಬೇಕು, ರಿಫ್ಲೆಕ್ಸಿವ್ ಆಗಿರಬೇಕು. 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು. ಆಮೇಲೆ ಏನಾಗಿರಬೇಕು, ಅದು ಸಿಮೆಟ್ರಿಕ್ ಆಗಿರಬೇಕು ಮತ್ತು ಟ್ರಾನ್ಸಿಟಿವ್ ಆಗಿರಬೇಕು. ಓಕೆನಾ, ಟ್ರಾನ್ಸಿಟಿವ್
ಆಗಿರಬೇಕು. ಏನು 1, 2 ಇದೆ, 2, 1 ಅಂತ ತಗೊಂಡ್ರೆ ಓಕೆ 1, 2, 2, 3 1, 3 ಇದೆಯಾ? ಇಲ್ಲ. ಅದಕ್ಕೆ ನಾವೇನು ಮಾಡೋಣ, ವಿ ಕ್ಯಾನ್ ಟೇಕ್ ಲೈಕ್ ದಿಸ್. ಇದನ್ನು ನಾವೇನು ಮಾಡೋಣ, ಈ ಥರ ತಗೊಳ್ಳೋಣ. 1, 2 ಓಕೆ 1, 2 ಲೆಟ್ಸ್ ಟೇಕ್ 2, 1 ಅಂತಲೇ ತಗೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇದಿಷ್ಟು ರಿಫ್ಲೆಕ್ಸಿವ್ ಅಂದರೆ ಇದನ್ನು ಸ್ಟ್ರೈಕ್ ಔಟ್ ಮಾಡ್ಕೊಳ್ಳಿ. ಈಗ ಅಬ್ಸರ್ವ್ ಮಾಡಿ, ಎ ಬಿ ಇದೆ, ಬಿ ಎ ಇದೆ, ಸಿಮೆಟ್ರಿಕ್ ಆಯಿತು. ಎ ಬಿ ಬಿ ಸಿ, ಎ ಸಿ ಏನಾಗುತ್ತೆ 1, 1 ಎಸ್ ಇದೆ. ಸೊ ಹಾಗಾಗಿ ಇಟ್ ಈಸ್ ಈಕ್ವಿವೆಲೆನ್ಸ್ ರಿಲೇಷನ್. ಓಕೆ, ಇನ್ನೊಂದು ರಿಲೇಷನ್ ತೊಗೊಳ್ಳೋಣ. R2 ತೊಗೊತೀನಿ, ಸೇಮ್ ಸೆಟಲ್ಲೇ ತೊಗೋಬೇಕಂಡ್ರು, 2 ಡಿಫ್ರೆಂಟ್ ಸೆಟಲ್ಲಿ ತೊಗೊಳಂಗಿಲ್ಲ, ಸೇಮ್ ಸೆಟಲ್ಲಿ ತೊಗೋಬೇಕು. ಏನು, ಇಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 1, 1 2, 2 3, 3 ಆಯಿತಾ? ಇದು ರಿಫ್ಲೆಕ್ಸಿವ್ ಆಯಿತಾ? ನೆಕ್ಸ್ಟ್ ಲೆಟ್ ಅಸ್ ಟೇಕ್ ದಟ್ ಈಸ್ ದಟ್ ಒನ್ ಈಸ್ 2, 3 ಆ್ಯಂಡ್ 3, 2 2, 3 3, 2 ಅಬ್ಸರ್ವ್ ಮಾಡಿ. ಎ ಬಿ ಬಿ ಸಿ, ಎ ಸಿ ಏನಾಯಿತು 2, 2 ಆಯಿತು. ನೆಕ್ಸ್ಟ್ ಒಂದು ಸ್ವಲ್ಪ ಚೆಕ್ ಮಾಡಿಕೊಡ್ರು. ಇಲ್ಲಿ 1, 2 ಇದೆ, 2, 1 ಇದೆ. 2 ಇಂದ ಸ್ಟಾರ್ಟ್ ಆಗೋಂಥವು ಯಾವುದು? ಇಲ್ಲೊಂದಿದೆ. ಓಕೆನಾ? ಇಲ್ಲಿ ನೋಡಿ ಬರಿತಾ ಹೋಗ್ತೀನಿ. ಇದು ಎ ಬಿ, ಇದು ಬಿ ಸಿ. 1, 2 ಎ ಸಿ ಅಂದರೆ 1, 2 ಎಸ್ ಇದೆ. ಇದು ಎ ಬಿ. ಓಕೆ, ನೆಕ್ಸ್ಟು ಇದು ಎ ಬಿ, ಬಿ ಸಿ ಏನಾಗುತ್ತೆ ಎ ಸಿ ಅಂದರೆ ಏನು 2, 1 2, 1 ಇದೆ. ನೆಕ್ಸ್ಟು ಓಕೆ, ನೆಕ್ಸ್ಟ್ ಇಲ್ಲೊಂದು ಚೆಕ್ ಮಾಡಿಕೊಡ್ರು ಈಗ ಕ್ವಿಕ್ಕಾಗೆ. ಇದು ಎ ಬಿ, ಇದು ಬಿ ಸಿ. ಎ ಸಿ ಏನಾಗುತ್ತಪ್ಪ 2, 2 ಐತೆ. ಎಸ್ 2, 2 ಇದೆ. ಓಕೆನಾ? ನೆಕ್ಸ್ಟ್ 3 ಇಂದ ಸ್ಟಾರ್ಟ್ ಆಗೋಂಥ ಇದು ಎ ಬಿ, ಇದು ಬಿ ಸಿ. ಎ ಸಿ ಏನಾಗುತ್ತೆ 2, 3 ಎಸ್ ಇಲ್ಲಿದೆ. ಸೊ ಸ್ಯಾಟಿಸ್ಫೈ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಲೆಟ್ಸ್ ಟೇಕ್ ದಿಸ್ ಇಸ್ ಎ ಬಿ. 2 ಇಂದ ಸ್ಟಾರ್ಟ್ ಆಗೋಂಥದ್ದು ಯಾವುದು? ಇದು ಬಿ ಸಿ. ಎ ಸಿ ಏನಾಗುತ್ತೆ 3, 2 ಇಲ್ಲಿದೆ. 3, 2 ಎಸ್ ಇಟ್ ಈಸ್ ಸ್ಯಾಟಿಸ್ಫೈಂಗ್ ದಟ್ ಒನ್. ಕರೆಕ್ಟಾಗಿದೆ ಎಕ್ಸಾಂಪಲ್. ಓಕೆನಾ? ಈಗ ಅಬ್ಸರ್ವ್ ಮಾಡಿ, ನಾವೇನು ಮಾಡಬೇಕು, ವಿ ನೀಡ್ ಟು ಟೇಕ್ ಇಂಟರ್ಸೆಕ್ಷನ್ ತೊಗೋಬೇಕು. ಇಂಟರ್ಸೆಕ್ಷನ್ ಅಂತಂದ್ರೆ ಏನಪ್ಪ? ಇಂಟರ್ಸೆಕ್ಷನ್ ಏನಂತಂದ್ರೆ ಏನು? ಕಾಮನ್ ಆಗಿರೋಂಥ ಎಲಿಮೆಂಟ್ಸ್. ಇವೆರಡರಲ್ಲಿ ಕಾಮನ್ ಆಗಿರೋಂಥ ಎಲಿಮೆಂಟ್ಸ್ ಯಾವುದು? 1, 1 2, 2 3, 3 1, 1 2, 2 3, 3. ಸೊ ಇವೆರಡೇ ಮಾತ್ರನೇ ಕಾಮನ್ ಇರೋದು. 1, 1 2, 2 3, 3 ಅಂದ್ರೆ ಇದೇನಾಯಿತು? ಇಟ್ ಈಸ್ ಎನ್ ಐಡೆಂಟಿಟಿ ರಿಲೇಷನ್. ಐಡೆಂಟಿಟಿ ರಿಲೇಷನ್ ಅಂದ್ರೆ ಏನು? ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್. ಅಂದ್ರೆ 3 ಆಗುತ್ತೆ. ಏನು? R1 ಇಂಟರ್ಸೆಕ್ಷನ್ R2 ಅಂದ್ರೆ ಇಟ್ ಈಸ್ ಎನ್ ಈಕ್ವಿವೆಲೆನ್ಸ್ ರಿಲೇಷನ್. ಅಂದ್ರೆ ಇದೇನಾಗುತ್ತೆ? ಇಟ್ ಈಸ್ ರಿಫ್ಲೆಕ್ಸಿವ್, ಇಟ್ ಈಸ್ ಸಿಮೆಟ್ರಿಕ್. 1, 1 ರಿವರ್ಸ್ ಮಾಡಿದ್ರೆ ಸೇಮ್ ಬರುತ್ತೆ. ಓಕೆ, ಇದು 3, 3 ಅಂಡ್ ಇಟ್ ಈಸ್ ಟ್ರಾನ್ಸಿಟಿವ್. ಎಸ್ ಟ್ರಾನ್ಸಿಟಿವ್ ಯಾಕೆ ಹೇಳಿ? ಅಕಾರ್ಡಿಂಗ್ ಟು ಸೆಕೆಂಡ್ ಕಂಡೀಷನ್. ಎ ಬಿ ಇದೆ, ಬಿ ಸಿ ಇಲ್ಲ. ಸೊ ದೇರ್ ಫೋರ್ ಇಟ್ ಈಸ್ ಟ್ರಾನ್ಸಿಟಿವ್. ಓಕೆನಾ? ಇಲ್ಲೇ ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಏನು? ಅಕಸ್ಮಾತ್ ಯೂನಿಯನ್ ಕೊಟ್ರೆ ಅದು ಏನೇನು ಆಗುತ್ತೆ ಅನ್ನೋದು. ಯೂನಿಯನ್ ಅಂತಂದ್ರೆ ಏನಪ್ಪ? ಯು ನೀಡ್ ಟು ಟೇಕ್ ಆಲ್ ದ ಎಲಿಮೆಂಟ್ಸ್. ಅಂದ್ರೆ ಏನು? ದೇ ಆರ್ ಬಿಲಾಂಗ್ಸ್ ಟು ದ ಸೆಟ್ ಎ ಅಂಡ್ ಸೆಟ್ ಬಿ. ಓಕೆ, ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಯೂನಿಯನ್ ತಗೊಳ್ಳೋಣ. ಯೂನಿಯನ್ ತಗೊಂಡ್ರೆ ಏನು ಬರುತ್ತಪ್ಪ? R1 ಯೂನಿಯನ್ R2. R1 ಯೂನಿಯನ್ R2 ಅಂದ್ರೆ ಏನಪ್ಪ? 1, 1 ಬರುತ್ತೆ, 2, 2 ಬರುತ್ತೆ, 3, 3 ಬರುತ್ತೆ, 1, 2 ಬರುತ್ತೆ. ನೆಕ್ಸ್ಟು 2, 1 ಬರುತ್ತೆ. ನೆಕ್ಸ್ಟು 2, 3 ಬರುತ್ತೆ. ನೆಕ್ಸ್ಟು 3, 2 ಬರುತ್ತೆ. ಈಗ ನಾವೇನು ಮಾಡೋಣ, ಇದು ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೋ ಇಲ್ವೋ ಚೆಕ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಮ್ಗೇನಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, 1, 1 ಇದೆ, ಸೆಟ್ ಎನಲ್ಲಿ 1, 2, 3 ಇದೆ, 1, 1 ಇದೆ, ಇಲ್ಲಿ 2 ಇದೆ, ಇಲ್ಲೂ 2, 2 ಇದೆ, 3, 3 ಇದೆ. ಅಂದರೆ ಇದೇನಾಯಿತು? ರಿಫ್ಲೆಕ್ಸಿವ್ ಆಯಿತು. ಇಟ್ ಈಸ್ ರಿಫ್ಲೆಕ್ಸಿವ್. ನೆಕ್ಸ್ಟ್ ಏನು ಚೆಕ್ ಮಾಡೋಣ? ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ನೋಡಿ, ಟ್ರಾನ್ಸಿಟಿವ್ ಮತ್ತು ಸಿಮೆಟ್ರಿಕ್ ಚೆಕ್ ಮಾಡೋಕ್ಕೆ ಈ 1, 1 2, 2 3, 3ನ ಸ್ಟ್ರೈಕ್ ಔಟ್ ಮಾಡಿಬಿಡಿ, ಅವ್ನು ಬಿಟ್ಬಿಡಿ. ರಿಮೈನಿಂಗ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 1, 2 ಇದೆ, ರಿವರ್ಸ್ ಮಾಡಿದ್ರೆ 2, 1 ಇಲ್ಲಿದೆ, ಸಿಮೆಟ್ರಿಕ್ ಆಯಿತು. ಓಕೆನಾ? ಸಿಮೆಟ್ರಿಕ್ ಆಯಿತು. 2, 3 ಇದೆ, ಇಲ್ಲಿ 3, 2 ಇದೆ. ಎಸ್ ಸಿಮೆಟ್ರಿಕ್ ಆಯಿತು. ಇದೇನಾಯಿತು? ಸಿಮೆಟ್ರಿಕ್ ರಿಲೇಷನ್ನ ಸ್ಯಾಟಿಸ್ಫೈ ಮಾಡ್ತು. ಈಗ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಓಕೆ, ವಿ ನೀಡ್ ಟು ಚೆಕ್ ಫಾರ್ ದ ಟ್ರಾನ್ಸಿಟಿವ್ ಅಬ್ಸರ್ವ್ ಮಾಡ್ರೋ. ಇಲ್ಲಿ ಎ ಬಿ. ಓಕೆ, ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್. ಓಕೆ, ಇದನ್ನ ಎ ಬಿ ಅಂತ ತಗೊಳ್ಳಿ, ಇದನ್ನ ಬಿ ಸಿ ಅಂತ ತಗೊಳ್ಳಿ. ಓಕೆನಾ? ಎ ಬಿ ಎ ಸಿ ಏನಾಗುತ್ತಪ್ಪ? 1, 3 ಆಗುತ್ತೆ. 1, 3 ಇದೆಯಾ? ನೋ, 1, 3 ಇದರಲ್ಲಿ ಇಲ್ಲ ಅಂತಂದರೆ ಸೊ ಅವಾಗ ಏನಾಗುತ್ತೆ? ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಈ ಕಾನ್ಸೆಪ್ಟ್ನ ನೀವು ನೆನ್ಪಿಟ್ಕೋಬೇಕಂಡ್ರು. 1 ಮಾರ್ಕ್ಸಿಗೆ ನಮ್ಗೆ ಏನು ಮಾಡ್ತಾರೆ? MCQ ಅಲ್ಲಿ ಕೇಳ್ತಾನೆ, ಥೇರಿ MCQ ಅಲ್ಲೂ ಕೇಳ್ತಾನೆ, KCT ಲೂ ಕೇಳಿದ್ದಾನೆ. ಏನು? R1 ಮತ್ತು R2 ಒಂದು ಸೆಟ್ ತೊಗೊಂಡಿದ್ದೀನಿ. R1 ಮತ್ತು R2 ಏನಾಗಿದೆ? ಈಕ್ವಿವೆಲೆನ್ಸ್ ರಿಲೇಷನ್ ಆಗಿದೆ. ಈಕ್ವಿವೆಲೆನ್ಸ್ ರಿಲೇಷನ್ ಆಗಿದ್ರೆ ಇಂಟರ್ಸೆಕ್ಷನ್ ತೊಗೊಂಡಾಗ ಯೂಸಲಿ ನಮಗೆ ಐಡೆಂಟಿಟಿ ರಿಲೇಷನ್ನೇ ಬರುತ್ತೆ.
ಐಡೆಂಟಿ ರಿಲೇಷನ್ ಏನಾಗಿರುತ್ತೆ, ಇಟ್ ಇಸ್ ಎನ್ ಈಕ್ವಿಲೆನ್ಸ್ ರಿಲೇಷನ್. ಸೊ ಇಂಟರ್ಸೆಕ್ಷನ್ ಇದ್ರೆ ಈಕ್ವಿಲೆನ್ಸ್ ರಿಲೇಷನ್ ಆಗುತ್ತೆ, ಅಂದರೆ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಯೂನಿಯನ್ ತಗೊಂಡ್ರೆ ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಬಟ್ ಟ್ರಾನ್ಸಿಟಿವ್ ಆಗಲ್ಲ. ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಓಕೆನಾ? ಓಕೆ, ಇವತ್ತಿಗೆ ಇಷ್ಟು ಸಾಕು. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಇಷ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಷ್ಟು ದೀಸ್ ಆರ್ ದ ಪ್ರಾಬ್ಲಮ್ಸ್ ಆನ್ ರಿಲೇಷನ್ಸ್. ಓಕೆ, ಥ್ಯಾಂಕ್ ಯು.